ಪರಿಶುದ್ಧ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ನಾವೇ ಸಿದ್ಧ ಮಾಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಆಹಾ, ಸಹೋದರರು ಸಹೋದರಿಯರು ಒಂದಾಗಿರುವುದು ಎಷ್ಟು ಒಳ್ಳೆಯದು, ಎಷ್ಟು ರಮ್ಯವಾದುದು ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಪ್ರಬೋಧಿಸುತ್ತದಲ್ಲ. ಈ ಬೆಳಗಿನ ಸಮಯದಲ್ಲಿ ಸ್ವಾಮಿ, ನಾವು ಐಕ್ಯತೆಯನ್ನು ಸ್ಮರಿಸಿಕೊಳ್ಳುತ್ತಾ ನಿನ್ನನ್ನು ಆರಾಧಿಸಿ ನಿನಗೆ ಘನಮಾನ ಮಹಿಮೆಯನ್ನು ಸಲ್ಲಿಸುವ ಹಾಗೆ ನಮ್ಮನ್ನು ಬಲಪಡಿಸು. ಈ ವಿಶೇಷವಾದಂತಹ ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆ ನಮ್ಮನ್ನು ತುಂಬಿಸು. ನಿನ್ನ ಆಶೀರ್ವಾದವು, ನಿನ್ನ ನಡೆಸುವಿಕೆಯು ನಮ್ಮೆಲ್ಲರನ್ನು ಕಾದು ಕಾಪಾಡಲಿ. ಈ ಆರಾಧನೆಯಲ್ಲಿ ದೇವರೇ, ನಾವು ಮನೆಗಳಲ್ಲಿ ಇದ್ದು ಪಾಲು ತೆಗೆದುಕೊಳ್ಳುವಾಗ ನಮ್ಮೆಲ್ಲರನ್ನು ನೀನು ನಿನ್ನ ಆತ್ಮನ ಮೂಲಕವಾಗಿ ಪ್ರೇರೇಪಿಸು, ನಮ್ಮೆಲ್ಲರನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ಸ್ವಾಮಿ, ಆಮೇನ್. ದೇವರ ಮಹಿಮೆಗಾಗಿ ನಾವೆಲ್ಲರೂ 241ನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 241ನೆಯ ಸಂಗೀತ. ಎಷ್ಟೋ ಸಂತೋಷವು ಈ ಸಬ್ಬತ್ ದಿನವು, ಮೇಲಿನ ಲೋಕ ಗುರುತೆ, ಸದ್ಭಕ್ತ ಸಂಘವು ಈ ಹೊತ್ತು ಕೊಡಿದ್ದು ಅನ್ಯೋನ್ಯ ಗುರುತಾಗುತ್ತದೆ. ಎಷ್ಟು ಸಂತೋಷವು ಈ ಸಬ್ಬತ್ ದಿನವು, ಮೇಲಣ ಲೋಕ ಗುರುತೆ, ಸದ್ಭಕ್ತ ಸಂಘವು ಈ ಹೊತ್ತು ಕೂಡಿತು ಅನ್ಯೋನ್ಯ
ಆರಾಧಿಸುವ. ಹುದುವಾದ ದೇವರ ಆರಾಧಕಮ ಪುಸ್ತಕದ 124ನೇ ಪುಟವನ್ನು ಅನುಸರಿಸುವ. ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರಾಲಯದಲ್ಲಿ ಬಲ ಸೌಂದರ್ಯಗಳು ಇರುತ್ತವೆ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಕ್ಕೆ ಪ್ರವೇಶಿಸುವೆನು. ನಿನ್ನಲ್ಲೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. ಕರ್ತನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೇನು? ಕರ್ತನು ನನ್ನ ಪ್ರಾಣದ ಆಧಾರನು. ನಾನು ಯಾರಿಗೆ ಹೆದರೇನು? ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಕರ್ತನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರನ ತೆಗೆದುಕೊಂಡು ಕರ್ತನಾಮವನ್ನು ಪ್ರಖ್ಯಾತಿಪಡಿಸುವೆನು. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಪರಮ ತಂದೆಯೇ, ನಿನ್ನಲ್ಲಿ ನಮಗೆ ಮನಃಶಾಂತಿಯು ಸಮಾಧಾನವು ದೊರಕುತ್ತವೆ. ಈ ಆರಾಧನೆಯಲ್ಲಿ ನೀನು ನಮಗೆ ಪ್ರಸನ್ನನಾಗಬೇಕೆಂದು ಬೇಡುತ್ತೇವೆ. ನಿನ್ನ ಆತ್ಮನ ವರಗಳನ್ನು ನಮ್ಮ ಮೇಲೆ ಸುರಿಸು. ಈ ಪವಿತ್ರ ಧ್ಯಾನ ಸಮಯದಿಂದ ನಾವು ದಿವ್ಯ ಲಾಭವನ್ನು ಪಡೆದು ನವ ಚೈತನ್ಯವನ್ನು ಹೊಂದಿ ನೀನು ನಮಗೆ ನೇಮಿಸಿದ ಕೆಲಸವನ್ನು ಮಾಡಿ ಮುಗಿಸಲು ಬಲಗೊಳ್ಳುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ದೇವರ ಸನ್ನಿಧಾನದಲ್ಲಿ ನಾವು ನಮ್ಮ ಜೀವಿತಗಳನ್ನು ಪರೀಕ್ಷೆ ಮಾಡಿಕೊಳ್ಳುತ್ತಾ ದೇವರು ನಮ್ಮನ್ನು ಕ್ಷಮಿಸುವವನು, ನಮ್ಮನ್ನು ನೋಡುವವನು, ನಮ್ಮ ಅಂತರಾತ್ಮದ ಆಲೋಚನೆಗಳನ್ನು ಗ್ರಹಿಸುವವನು ಎನ್ನುವಂತಹ ಮನವರಿಕೆ ಮೂಲಕ ದೇವರು ನಮ್ಮನ್ನು ಕ್ಷಮಿಸೆಂಬುದಾಗಿ ಆತನಲ್ಲಿ ಭಿನ್ನಹ ಮಾಡಿಕೊಳ್ಳೋಣ. ಪ್ರಾರ್ಥನಾ ಪೂರ್ವಕವಾಗಿ 99ನೆಯ ಸಂಗೀತದ ಒಂದು ಚರಣವನ್ನು ಹಾಡೋಣ. ಸಂಗೀತಗಳಲ್ಲಿ 99. ಶಿಲ್ಬೆಯಲ್ಲಿ ಪ್ರಾಣವನ್ನು ಕೊಟ್ಟ ಯೇಸು ಸ್ವಾಮಿಯು ನಮ್ಮ ಪಾಪ ಶಾಪವನ್ನು ತಾನು ಹೊತ್ತುಕೊಂಡನು. ಶಿಲ್ಬೆಯಲ್ಲಿ ಪ್ರಾಣವನ್ನು ಕೊಟ್ಟ ಯೇಸು ಸ್ವಾಮಿಯು ನಮ್ಮ ಪಾಪ ಶಾಪವನ್ನು ತಾನು ಹೊತ್ತುಕೊಂಡನು. ನಮ್ಮ ಪಾಪ ಹರಿಸಿದ ನಿತ್ಯ ಜೀವ ಕೊಟ್ಟನು. ದೇವರ ಸನ್ನಿಧಾನದಲ್ಲಿ ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳುವ ಹಾಗೆ 127ನೇ ಪುಟದಲ್ಲಿರುವ ಪಾಪದರಿಕೆಯ ಪ್ರಾರ್ಥನೆಯನ್ನು ಒಂದೇ ಮನಸ್ಸಿನಿಂದ ಅರಿಕೆ ಮಾಡಿಕೊಳ್ಳೋಣ. ಪುಟ 127. ನಾವು ಬಹಳ ತಪ್ಪು ಮಾಡಿ ಮನೋವಾಕ್ಯಗಳಿಂದ ಪಾಪ ಮಾಡಿದ್ದೇವೆಂದು ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತನಾದ ದೇವರಿಗೆ ಅರಿಕೆ ಮಾಡುತ್ತೇವೆ. ಆದ ಕಾರಣ ನಮ್ಮ ಮೇಲೆ ದಯವಿಡುವಂತೆ ದೇವರನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತನಾದ ದೇವರೇ, ನಮ್ಮ ಮೇಲೆ ಕರುಣೆ ಇಟ್ಟು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಎಲ್ಲ ಕೆಡುಕಿನಿಂದ ನಮ್ಮನ್ನು ಬಿಡಿಸು. ಎಲ್ಲ ಸದಾಚಾರದಲ್ಲಿ ನಮ್ಮನ್ನು ನೆಲೆಗೊಳಿಸಿ ಬಲಪಡಿಸಿ ನಿತ್ಯ ಜೀವದಲ್ಲಿ ಸೇರಿಸೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೀನ್. 106ನೆಯ ಸಂಗೀತದ 1 ಮತ್ತು 2 ಚರಣವನ್ನು ಹಾಡಿಕೊಳ್ಳೋಣ. 106ನೇ ಸಂಗೀತದ 1 ಮತ್ತು 2 ಚರಣ. ಲಕ್ಷಾಂತರ ಧನವ ಅರ್ಪಿಸಿಕೊಟ್ಟರು ಪಾಪಿಷ್ಟ ಮನಶುದ್ಧಿಯ ಹೊಂದಲಿಕ್ಕಾಗದು.
ದೇವರೇ, ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗಿದೆ. ನಮ್ಮ ಬಡ ಭಿನ್ನಹಗಳನ್ನು ಲಾಲಿಸಿ, ನಮ್ಮ ಪಾಪಗಳ ಸಂಕೋಲೆಯಿಂದ ನಾವು ಬಂಧಿತರಾಗಿದ್ದರೂ ಕರುಣಾಸಾಗರನಾದ ನೀನು ನಮ್ಮ ಮಧ್ಯಸ್ಥನು ಸಹಾಯಕನೂ ಆಗಿರುವ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಈ ಪರಿಶುದ್ಧ ಆರಾಧನೆಗೆ ನೇಮಕವಾದ ಹಳೆ ಒಡಂಬಡಿಕೆಯಿಂದ ವೇದ ಪಾರಣವನ್ನು ಕೇಳಿಸಿಕೊಳ್ಳೋಣ. ಎಜಿಕೇಲನ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ, ವಚನಗಳು 15ರಿಂದ 22. ಇಸ್ರಾಯೇಲು ಯೆಹೂದವು ಒಂದಾಗುವುದು. ಯೆಹೋವನು ಇನ್ನೊಂದು ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ನೀನು ಒಂದು ದಂಡವನ್ನು ತೆಗೆದು ಅದರಲ್ಲಿ ಯೆಹೂದದ್ದು, ಯೆಹೂದಕ್ಕೆ ಸೇರಿದ್ದ ಇಸ್ರಾಯೇಲರದು ಎಂದು ಬರೆದು, ಇನ್ನೊಂದು ದಂಡವನ್ನು ತೆಗೆದು ಅದರಲ್ಲಿ ಯೋಸೇಫನದು, ಎಫ್ರಾಯಿಮನದು, ಯೋಸೇಫಿಗೆ ಸೇರಿದ ಎಲ್ಲ ಇಸ್ರಾಯೇಲರದು ಎಂದು ಬರೆ. ಆಮೇಲೆ ಅವು ನಿನ್ನ ಕೈಯಲ್ಲಿ ಒಂದಾಗುವಂತೆ ಅವೆರಡರನ್ನು ಒಂದಕ್ಕೊಂದು ಉದ್ದವಾಗಿ ಸೇರಿಸಿ ಹಿಡಿ. ನಿನ್ನ ಜನರು ಇದೇನು ನಮಗೆ ತಿಳಿಸುವುದಿಲ್ಲವೋ ಎಂದು ನಿನ್ನನ್ನು ಕೇಳುವಲ್ಲಿ ನೀನು ಅವರಿಗೆ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಗೋ, ಎಫ್ರಾಯಿಮ್ ಹಿಡಿದಿರುವ ದಂಡವನ್ನು, ಅಂದರೆ ಯೋಸೇಫಿನ ಮತ್ತು ಯೋಸೇಫಿಗೆ ಸೇರಿದ ಇಸ್ರಾಯೇಲ್ ಕುಲಗಳ ದಂಡವನ್ನು ನಾನು ತೆಗೆದು ಯೆಹೂದದ ದಂಡಕ್ಕೆ ಉದ್ದವಾಗಿ ಸೇರಿಸಿ ಅವೆರಡನ್ನು ನನ್ನ ಕೈಯಲ್ಲಿ ಒಂದೇ ದಂಡವಾಗಿ ಹಿಡಿಯುವೆನು ಎಂಬುದನ್ನು ಹೇಳು. ಹೇಳುವಾಗ ನೀನು ಹೆಸರು ಬರೆದಿರುವ ದಂಡಗಳು ಅವರ ಕಣ್ಣೆದುರಿಗೆ ನಿನ್ನ ಕೈಯಲ್ಲಿ ಇರಲಿ. ಇದನ್ನು ಅವರಿಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಗೋ, ಇಸ್ರಾಯೇಲ್ಯರು ವಶವಾಗಿರುವ ಜನಾಂಗದೊಳಗಿಂದ ನಾನು ಅವರನ್ನು ಉದ್ಧರಿಸಿ ಎಲ್ಲ ಕಡೆಯಿಂದಲೂ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಕರತಂದು ಅಲ್ಲಿ ಇಸ್ರಾಯೇಲಿನ ಪರ್ವತಗಳ ಮೇಲೆ ಒಂದೇ ಜನಾಂಗವನ್ನಾಗಿ ಮಾಡುವನು. ಒಬ್ಬನೇ ಅವರೆಲ್ಲರಿಗೂ ರಾಜನಾಗಿರುವನು. ಅವರು ಇನ್ನೆಂದಿಗೂ ಎರಡು ಜನಾಂಗದವರ ಆಗಿಯೂ ಭಿನ್ನ ರಾಜ್ಯದವರಾಗಿಯೂ ಇರರು ಎಂಬುದೇ. ಈ ವಾಕ್ಯವನ್ನು ನಮ್ಮ ಆತ್ಮಗಳ ಪ್ರಯೋಜನಕ್ಕಾಗಿ ಉಪಯೋಗಿಸಲಿ. ಆಮೇಲೆ ಹಾಡುವ ಕೀರ್ತನೆಗಳಲ್ಲಿ 87ನೆಯ ಕೀರ್ತನೆಯನ್ನು ಹಾಡೋಣ. 87ನೆಯ ಕೀರ್ತನೆ. ಬಾರೈ ಬಾರೈ ಪರಿಶುದ್ಧಾತ್ಮನೆ, ನರ ಪಾಪಿ ಎದೆಯೋಳ್ ತಾರೈ ತಾರೈ ಜೀವ ವರವನ್ನೇ. ಪೂರ್ಣ ಕಟಾಕ್ಷದಿಂದ
ಆಹುತಿಯಾಸು ಪುಣ್ಯವಿಡಿದು ದೇವರಿಸುವ ಪಾಪಿಗೆ ನಗಿ ದೇವರಿಸುವ ಪಾಪಿಗೆ ನಗಿ ಈವುದಾದರಿ ಕನೇ ವರವ ಬಾರೆ ಬಾರೆ ಪರಿಶುದ್ಧಾತ್ಮನೇ ನರ ಪಾಪಿ ಎದೆಯುಳ್ ತಾರೆ ತಾರೆ ಜೀವ ವರವನ್ನೇ ಧಾರಿಣಿಯಲ್ಲಿ ಭಾರದಿಂದ ವಿಚಾರಗೊಂಡು ಅಲೆಯುತ್ತಿಹನೇ ಧಾರಿಣಿಯಲ್ಲಿ ಭಾರದಿಂದ ವಿಚಾರಗೊಂಡು ಅಲೆಯುತ್ತಿಹನೇ ಪೂರ್ಣ ಕಟಾಕ್ಷದಿಂದ ಸೇರ ಎನ್ನಯ ಮನಸ್ಸಿನೊಳಗೆ ಬಾರೆ ಬಾರೆ ಪರಿಶುದ್ಧಾತ್ಮನೇ ನರ ಪಾಪಿ ಎದೆಯುಳ್ ತಾರೆ ತಾರೆ ಜೀವವರವನ್ನೇ. ಈ ಪರಿಶುದ್ಧ ಆರಾಧನೆಗೆ ನೇಮಕವಾದ ಸುವಾರ್ಥ ಪಾರಣವನ್ನು ನಾವು ಕೇಳಿಸಿಕೊಳ್ಳುವ. ಇವತ್ತಿನ ದಿನಕ್ಕಾಗಿ ವೇದ ಪಾರಾಯಣಕ್ಕಾಗಿ ಆದುಕೊಂಡಿರುವ ಎರಡನೆಯ ಭಾಗವು ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 20ನೇ ವಚನದಿಂದ 26ರವರೆಗೆ. ಯೇಸು ತನ್ನ ಶಿಷ್ಯರಿಗಾಗಿ ತನ್ನ ಎಲ್ಲ ಭಕ್ತರಿಗಾಗಿಯೂ ದೇವರಿಗೆ ಮಾಡಿದ ವಿಜ್ಞಾಪನೆ. ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವುದಕ್ಕೋಸ್ಕರ ಸಹ ಕೇಳಿಕೊಂಡಿದ್ದೇನೆ. ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಬೇಕೆಂತಲೂ, ತಂದೆಯೇ ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ. ನಾವು ಒಂದಾಗಿರುವ ಪ್ರಕಾರ ಅವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ ಇರುವ ಹಾಗೆ ಅವರ ಐಕ್ಯವು ಪೂರ್ಣ ಸಿದ್ಧಿಗೆ ಬರುವುದರಿಂದ ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನು ಪ್ರೀತಿಸಿದ್ದರಿಂದ ಲೋಕಕ್ಕೆ ತಿಳಿದು ಬರುವುದು. ತಂದೆಯೇ, ನೀನು ಯಾರನ್ನು ನನಗೆ ಕಳಿಸಿಕೊಟ್ಟಿದ್ದೀಯೋ ಅವರು ನಾನಿರುವ ಸ್ಥಳದಲ್ಲಿ ನನ್ನ ಕೂಡ ಇರಬೇಕೆಂತಲೂ, ಲೋಕವು ಹುಟ್ಟುವುದಕ್ಕಿಂತ ಮುಂಚೆಯೇ ನೀನು ನನ್ನನ್ನು ಪ್ರೀತಿಸಿ ನನಗೆ ಕೊಟ್ಟಿರುವ ಮಹಿಮೆಯನ್ನು ನೋಡಬೇಕೆಂದು ಇಚ್ಛಿಸುತ್ತೇನೆ. ನೀತಿ ಸ್ವರೂಪನಾದ ತಂದೆಯೇ, ಲೋಕವಂತೂ ನಿನ್ನನ್ನು ತಿಳಿಯಲಿಲ್ಲ, ಆದರೆ ನಾನು ನಿನ್ನನ್ನು ತಿಳಿದುಕೊಂಡಿದ್ದೇನೆ ಮತ್ತು ಇವರು ನೀನೇ ನನ್ನನ್ನು ಕಳಿಸಿಕೊಟ್ಟಿದ್ದೆ ಎಂಬುದಾಗಿ ತಿಳಿದುಕೊಂಡಿದ್ದಾರೆ. ನಾನು ಅವರಿಗೆ ನಿನ್ನ ಹೆಸರನ್ನು ತಿಳಿಸಿದ್ದೇನೆ, ಇನ್ನೂ ತಿಳಿಸುವೆನು. ನೀನು ನನ್ನ ಮೇಲೆ ಇಟ್ಟ ಪ್ರೀತಿಯು ಅವರಲ್ಲಿ ಇರಬೇಕೆಂದು ನಾನು ಅವರಲ್ಲಿ ಇರಬೇಕೆಂದು ಪ್ರಾರ್ಥಿಸುತ್ತೇನೆ ಅಂದನು. ನಾವೆಲ್ಲರೂ ನಂಬಿರುವಂಥ ನಮ್ಮ ವಿಶ್ವಾಸವನ್ನು ಒಟ್ಟಾಗಾರಿಕೆ ಮಾಡಿಕೊಳ್ಳೋಣ. ಅಪೊಸ್ತಲರ ವಿಶ್ವಾಸ ಸೂತ್ರ 128ನೇ ಪುಟದ ಹುದುವಾದ ದೇವರ ಕ್ರಮ ಪುಸ್ತಕ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಂಬುತ್ತೇನೆ. ಈತನ ಪರಿಶುದ್ಧಾತ್ಮನಿಂದ ಕನ್ಯಾಮರಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಅಧಿಪತಿಯಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. 204ನೇ ಸಂಗೀತದ ಈ ಬೇಕು ಸರ್ವದ ಉದ್ಧಾರಕ ಇನ್ಯಾರು ಕೊಡೋರು ಸುಶಾಂತಿಯ. ನೀ ಬೇಕು ಸರ್ವದಾ
ಪ್ರಾರ್ಥನೆ ಮಾಡೋಣ. ನೀ ಬೇಕು ಸರ್ವದ ಉದ್ಧಾರಕ, ನಮಗೆ ಸುಶಾಂತಿಯನ್ನು ಕೊಡುವನು ನೀನು, ನಮ್ಮನ್ನು ಉದ್ಧರಿಸುವನು ನೀನು. ನಮ್ಮ ಸಂಕಟಗಳಲ್ಲಿ, ನಮ್ಮ ಕಷ್ಟಗಳಲ್ಲಿ ನಾವು ಸೋತು ಹೋಗುವಾಗ ನಮ್ಮ ಜೊತೆಗಾರನಾಗಿ ನಮ್ಮ ನಡೆಸುವ ಆತನು ನೀನು ಸ್ವಾಮಿ. ಓ ಏಸು, ನೀನು ಅಗತ್ಯ, ಕೈಚಾಚಿ ನನಗೀಗ ಸಹಾಯ ತಾ ಎಂಬುದಾಗಿ ಸಂಗೀತಗಾರನೊಂದಿಗೆ ನಾವು ಈಗ ಹಾಡಿದ ಹಾಗೆ, ದೇವರೇ ನಮ್ಮ ರಕ್ಷಕನೇ, ನಮ್ಮ ವಿಮೋಚಕನೇ, ನಮ್ಮ ನಿತ್ಯವೂ ಕಾಯುವಾತನೇ, ನಮ್ಮ ಸಹಾಯಕ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಬೆಳಗಿನ ಸಮಯದಲ್ಲಿ ಸ್ವಾಮಿ, ನಮ್ಮ ಮನೆಗಳಲ್ಲಿ ನಾವು ಕುಳಿತು ಈ ಆರಾಧನೆಯಲ್ಲಿ ಪಾಲ್ಗೊಳ್ಳುವ ಹಾಗೆ ನಮಗೆ ಅನುಗ್ರಹಿಸಿರುವಂಥ ಈ ಅವಕಾಶಕ್ಕಾಗಿ ವಂದಿಸ್ತೇವೆ. ವಿಶೇಷವಾಗಿ ದೇವರೇ, ನಮ್ಮ ಇಡೀ ದಕ್ಷಿಣ ಭಾರತ ಸಭೆ, ಈ ಸಭೆಯನ್ನು ನಾವು ಸ್ಮರಿಸಿಕೊಳ್ತೇವೆ. ಇಂದಿಗೆ 73 ವರ್ಷಗಳು ಕಳೆದು 74ನೇ ವರ್ಷದ ಈ ಒಂದು ಆಚರಣೆಯನ್ನು ನಾವು ಆಚರಿಸಿಕೊಳ್ಳುವಾಗ ಸ್ವಾಮಿ, ಸಭೆಯ ಸ್ಥಾಪಕನು, ಸಭೆಯ ಶಿರಸ್ಸು ನೀನಾಗಿದ್ದುಕೊಂಡು ಈವರೆಗೂ ಈ ಮಹಾಸಭೆಯನ್ನು ಪರಿಪಾಲಿಸ್ತಾ ಬಂದು ಅದಕ್ಕಾಗಿ ನಿನಗೆ ಸ್ತೋತ್ರ. ವಿಶೇಷವಾಗಿ ಸ್ವಾಮಿ, ನಮ್ಮ ಇಡೀ ದಕ್ಷಿಣ ಭಾರತ ಸಭೆಯ ಪ್ರತಿಯೊಂದೊಂದು ಸಭೆಗಳನ್ನು, ಎಲ್ಲ ಡಯಾಸಿಸ್ಗಳ ಎಲ್ಲ ಬಿಷೋಪರುಗಳನ್ನು ಮತ್ತು ಎಲ್ಲ ಸಭಾಪಾಲಕಿಯರನ್ನು ಮತ್ತು ಎಲ್ಲ ಸಭೆಗಳ ಸಭಾಪಾಲನಾ ಸಮಿತಿಯ ಸದಸ್ಯರುಗಳನ್ನು, ಪ್ರತಿಯೊಂದೊಂದು ಸಭೆಯ ಸದಸ್ಯರುಗಳನ್ನು ಮತ್ತು ಪ್ರಾಮುಖ್ಯವಾಗಿ ನಮ್ಮ ಸಿನೋಡ್ ಈ ಆಫೀಸರ್ಗಳನ್ನು ನಾವು ಸ್ಮರಿಸಿಕೊಳ್ತೇವೆ. ಮಾಡ್ರೇಟರ್ ಅವರನ್ನು, ಡೆಪ್ಯೂಟಿ ಮಾಡ್ರೇಟರ್ ಅವರನ್ನು, ಜನರಲ್ ಸೆಕ್ರೆಟರಿ ಮತ್ತು ಖಜಾಂಚಿ ಅವರನ್ನು ಮತ್ತು ಎಲ್ಲ ಪದಾಧಿಕಾರಿಗಳನ್ನು ನಾವು ಸ್ಮರಿಸಿಕೊಳ್ತೇವೆ ಸ್ವಾಮಿ. ಈ ಸಮಯದಲ್ಲಿ ದೇವರೇ ಕೊಟ್ಟಂಥ ನಿನ್ನ ದಿವ್ಯ ದರ್ಶನಕ್ಕಾಗಿ ನಿನಗೆ ಸ್ತೋತ್ರ, ಜವಾಬ್ದಾರಿಗಳಿಗಾಗಿ ನಿನಗೆ ಸ್ತೋತ್ರ. ಸಭೆಯ ಮಹಾಕುರುಬನಾಗಿ ಸ್ವಾಮಿ, ನೀನು ತಾನೇ ಈ ದೊಡ್ಡ ಸಭೆಯನ್ನು ಮುನ್ನಡೆಸು. 73 ವರ್ಷಗಳಲ್ಲಿ ಸ್ವಾಮಿ ನೀನು ಕಾದು ಕಾಪಾಡಿದ್ದೀಯಲ್ಲ. ಬಂದಂಥ ಎಲ್ಲ ವಿಧವಾದಂತಹ ತೊಂದರೆಗಳಲ್ಲಿಯೂ, ಗಂಡಾಂತರಗಳಲ್ಲಿಯೂ, ಅನೇಕ ಪಂಥಾವನಗಳಲ್ಲಿಯೂ, ಸವಾಲುಗಳಲ್ಲಿಯೂ ನೀನು ಈ ಸಭೆಯನ್ನು ಪರಿಪಾಲಿಸಿ ಮುನ್ನಡೆಸಿದ್ದಿ. ಬೇಕಾದಂಥ ಜ್ಞಾನ ವಿವೇಕಗಳ ಮೂಲಕವಾಗಿ ನಿನ್ನ ನಿಯೋಗವನ್ನು ಹೊತ್ತು ನಿನ್ನ ಸಾಕ್ಷ್ಯ ಸಭೆಯಾಗಿ ಇಡೀ ದಕ್ಷಿಣ ಭಾರತದಲ್ಲಿ ನಿಲ್ಲುವ ಹಾಗೆ ನೀನು ಅನುಗ್ರಹಿಸಿರುವಂಥ ನಿನ್ನ ದಿವ್ಯ ಆಶೀರ್ವಾದಗಳಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಇಂದು ಸ್ವಾಮಿ, ಈ ಸಭೆಯ ಸ್ಥಾಪನೆಯನ್ನು ನಾವು ಸ್ಮರಿಸಿಕೊಳ್ಳುತ್ತಾ ಮುಂದಿನ ದಿನಗಳಲ್ಲಿ ಸ್ವಾಮಿ ಈ ಸಭೆಯನ್ನು ನೀನು ಮುನ್ನಡೆಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಮಾತ್ರಲ್ಲದೆ ನಮ್ಮ ಹಡ್ಸನ್ ಸ್ಮಾರಕ ದೇವಾಲಯದ ಹಿರಿಯ ಸಭಾಪಾಲಕರು, ಸಭಾಪಾಲನಾ ಸಮಿತಿ ಎಲ್ಲ ಸದಸ್ಯರುಗಳು, ಅವರ ಕುಟುಂಬಗಳು ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ಅವರಿಗೆ ಅನುಗ್ರಹಿಸಿರುವಂಥ ಎಲ್ಲ ಜವಾಬ್ದಾರಿಗಳು ಮತ್ತು ಮುಂದಿನ ದಿನಗಳಲ್ಲಿ ಸ್ವಾಮಿ ನಮ್ಮ ಸಭೆಯ ಎಲ್ಲ ಚಟುವಟಿಕೆಗಳು, ಸಭೆಯ ಎಲ್ಲ ಆರಾಧನೆಗಳು ಮತ್ತು ಸಭೆಯ ಒಂದೊಂದು ಕುಟುಂಬಗಳನ್ನು ನಾವು ನಿನ್ನ ಮುಂದೆ ಸ್ಮರಿಸಿಕೊಳ್ತೇವೆ. ಹೆಸರಿಡಿದು ಸ್ವಾಮಿ ಆಶೀರ್ವಾದ ಮಾಡು. ವಿಶೇಷವಾಗಿ ಸಣ್ಣ ಮಕ್ಕಳು, ಯವನಸ್ಥರು, ಹಿರಿಯರು, ಮಹಿಳೆಯರು, ಪುರುಷರು ಪ್ರತಿಯೊಬ್ಬೊಬ್ಬರು ನೀನು ಆಶೀರ್ವಾದ ಮಾಡು ದೇವರೇ. ಈವರೆಗೂ ನಂಬಿಗಸ್ತನಾಗಿ ಕಾಪಾಡುತ್ತಾ ಬಂದು ನೀನು ನಂಬಿಗಸ್ತಿಕೆಯಲ್ಲಿ ಮುಂದೆಯೂ ಕೂಡ ನಮ್ಮೆಲ್ಲರನ್ನು ಆಶೀರ್ವದಿಸು. ಮುಂದಿನ ದಿನಗಳಲ್ಲಿ ಸ್ವಾಮಿ ನಾವು ತೆಗೆದುಕೊಳ್ಳುವಂಥ ಎಲ್ಲ ತೀರ್ಮಾನಗಳು, ನಮ್ಮ ಎಲ್ಲ ಆಲೋಚನೆಗಳು, ನಮ್ಮ ಪ್ರತಿಯೊಂದು ಕಾರ್ಯಗಳು ಸ್ವಾಮಿ ನಿನ್ನ ಮಹಿಮೆಗಾಗಿ ಮಾಡಲಿಕ್ಕಾಗುವ ಹಾಗೆ ಬಲಪಡಿಸು. ಪ್ರಾಮುಖ್ಯವಾಗಿ ಈ ವಾರದಲ್ಲಿ ತಮ್ಮ ಜನ್ಮ ದಿವಸವನ್ನು ಆಚರಿಸಿಕೊಳ್ಳುವಂಥ ಸಭೆಯ ಒಂದೊಂದು ಕುಟುಂಬಗಳಲ್ಲಿ ನಾವು ಸ್ಮರಿಸಿಕೊಳ್ತೇವೆ ಸ್ವಾಮಿ. ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ಕರ್ತನೆ. ಹೊಸ ವರ್ಷಗಳು ಅವರ ಜೀವನದಲ್ಲಿ ಶುಭದಾಯಕವಾಗಲಿ, ಶುಭವು ಕೃಪೆಯು ಅವರನ್ನು ಸದಾ ಹಿಂಬಾಲಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುವ ಎಲ್ಲ ದಂಪತಿಗಳಿಗಾಗಿ ನಾವು ಬೇಡುತ್ತೇವೆ. ನೀನು ತನ್ನ ಕೈ ಹಿಡಿದು ನಡೆಸಿ ಆಶೀರ್ವಾದ ಮಾಡು. ಕುಟುಂಬಗಳಲ್ಲಿ ಪ್ರೀತಿ ಅನ್ಯತೆ ಪಾಲಿಸಿಕೊಡು. ನೀನೇ ಕುಟುಂಬದ ನಾಯಕನಾಗಿ ಮುನ್ನಡೆಸು. ಪ್ರಾಮುಖ್ಯವಾಗಿ ಈ ಸಮಯದಲ್ಲಿ ಯಾರ್ಯಾರು ಕಷ್ಟಗಳಲ್ಲಿಯೋ, ಸಂಕಟಗಳಲ್ಲಿಯೋ, ಅನಾರೋಗ್ಯಗಳಲ್ಲಿಯೋ, ತೊಂದರೆಗಳಲ್ಲಿದ್ದಾರೋ ಸ್ವಾಮಂತರೆಲ್ಲರನ್ನ ಸ್ಮರಿಸ್ಕೊಳ್ತೇವೆ. ಪ್ರತಿಯೊಬ್ಬರ ಹೆಸರಿಡಿದ ಆಶೀರ್ವಾದ ಮಾಡು. ಅವರಿಗೆ ಬೇಕಾದಂಥ ನಿನ್ನ ಆತ್ಮನ ವರಗಳನ್ನು,
ಆರೋಗ್ಯ ಸುಕ್ಷೇಮವನ್ನು ದಯಪಾಲಿಸಿಕೊಡು. ಹೀಗೆ ದೇವ ನಿನ್ನ ತ್ರಾಣವುಳ್ಳ ಹಸ್ತಗಳಿಗೆ ಅಂಥವರೆಲ್ಲರನ್ನು ಒಪ್ಪಿಸಿಕೊಡ್ತೇವೆ. ಕರೋನಾ ಈ ಒಂದು ಭೀಕರವಾದಂಥ ಮಹಾಮಾರಿಯಲ್ಲಿ ಸ್ವಾಮಿ ಕುಟುಂಬಗಳಲ್ಲಿ ತಮ್ಮ ಆಪ್ತರನ್ನು ಕಳೆದುಕೊಂಡಂಥ ಎಲ್ಲರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅಷ್ಟು ಮಾತ್ರವಲ್ಲದೆ ಸ್ವಾಮಿ, ಇದಕ್ಕೆ ಬೇಕಾದಂಥ ಸೂಕ್ತ ಆ ಒಂದು ಔಷಧಿಯನ್ನು ತಕ್ಕ ಕಾಲದಲ್ಲಿ ನಿನ್ನ ಆ ಜ್ಞಾನದ ಮೂಲಕವಾಗಿ ಎಲ್ಲರಿಗೂ ಕೂಡ ಒದಗಿಸಿಕೊಟ್ಟು ಸ್ವಾಮಿ ಎಲ್ಲರಿಗೆ ಆರೋಗ್ಯವನ್ನು ಸೂಕ್ಷ್ಮವನ್ನು ದಯಪಾಲಿಸು. ಮತ್ತೊಂದು ಆವರ್ತಿ ದೇವರೇ, ನಿನ್ನ ಹಸ್ತಗಳಿಗೆ ಈ ಆರಾಧನೆ ಭಾಗವಹಿಸ್ತಿರುವಂಥ ಪ್ರತಿಯೊಬ್ಬರನ್ನು, ಈ ಆರಾಧನೆಯನ್ನು ಆನ್ಲೈನ್ ಮೂಲಕವಾಗಿ ವೀಕ್ಷಿಸ್ತಿರುವ ಎಲ್ಲರನ್ನು ನಿನ್ನ ಆಶೀರ್ವಾದ ಮಾಡು. ಘನಮಾನ ಮಹಿಮೆ ನಿನಗೆ ಉಂಟಾಗಲಿ. ಸಭೆಯ ಶಿರಸ್ಸು ನಮ್ಮ ರಕ್ಷಕನಾಗಿರುವ ಯೇಸುವಿನ ದಿವ್ಯ ನಾಮದಲ್ಲಿ ದಿನಭಾವದಿಂದ ಬೇಡಿದ್ದೇವೆ ನಮ್ಮ ಸ್ವಾಮಿ, ಆಮೇನ್. ಹಾಡುವ ಸಂಗೀತಗಳಲ್ಲಿ 147ನೇ ಸಂಗೀತದ ಒಂದು ಚರಣವನ್ನು ಹಾಡೋಣ. 147ನೇ ಸಂಗೀತದ ಒಂದು ಚರಣ. ಶುದ್ಧ ದಿವ್ಯ ಗ್ರಂಥವೇ ನನ್ನ ಶ್ರೇಷ್ಠ ದ್ರವ್ಯವೇ, ತೋರಿಸನ ಸ್ಥಿತಿಯ ಹೇಳು ದೈವ ಶ್ರುತಿಯ. ಶುದ್ಧ ದಿವ್ಯ ಗ್ರಂಥವೇ ನನ್ನ ಶ್ರೇಷ್ಠ ದ್ರವ್ಯವೇ, ತೋರಿಸನ ಸ್ಥಿತಿಯ ಹೇಳು ದೈವ ಶ್ರುತಿಯ. ಶುದ್ಧ ದಿವ್ಯ ಗ್ರಂಥವೇ ಶ್ರೇಷ್ಠ ದ್ರವ್ಯವೇ ನನಗೆ. ಪ್ರಾರ್ಥನೆ ಮಾಡೋಣ. ಸಭೆಯ ಶಿರಸ್ಸಾಗಿರುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಈ ಸಮಯದಲ್ಲಿ ದೇವ ನಾವು ನಿನ್ನ ವಾಕ್ಯಗಳನ್ನು ಧ್ಯಾನಿಸುವುದಕ್ಕೆ ನಿನ್ನ ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಿನ್ನ ಆತ್ಮನ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡು. ಈ ಮಹಾಸಭೆಯ ಚಾರಿತ್ರಿಕವಾದಂಥ ಹಿನ್ನೆಲೆಯನ್ನು ನಾವು ಅರಿತುಕೊಂಡು ಮುಂದಿನ ದಿನಗಳಲ್ಲಿ ಸ್ವಾಮಿ ನಮಗೆ ಕೊಡಲ್ಪಟ್ಟಿರುವಂಥ ಜವಾಬ್ದಾರಿಗಳಲ್ಲಿ ನಮಗೆ ನಂಬಿಗಸ್ತರಾಗಿ ಜೀವಿಸುವಂಥ ಕೃಪೆ ತೋರಿಸು. ಈಗಲೂ ದೇವರೇ, ನಿನ್ನ ವಾಕ್ಯಗಳ ಆಶೀರ್ವಾದವು ನಿನ್ನ ಆತ್ಮನ ಮೂಲಕವಾಗಿ ನಮ್ಮೆಲ್ಲರಿಗೆ ಲಭಿಸಲಿ. ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೆ, ನಿನಗೆ ಮಾತ್ರ ಮಹಿಮೆ ಸಲ್ಲಿಸ್ತೇವೆ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ದಿನಭಾವದಿಂದ ಬೇಡಿದ್ದೇವೆ ನಮ್ಮ ಸ್ವಾಮಿ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೇ, ಈ ವಿಶೇಷವಾದಂತಹ ದಿನಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಮತ್ತು ಈ ಭಾನುವಾರವು ಸೆಪ್ಟೆಂಬರ್ 27ನೇ ತಾರೀಕು ನಮ್ಮ ಇಡೀ ದಕ್ಷಿಣ ಭಾರತ ಸಭೆಗೆ ಒಂದು ದೊಡ್ಡ ಸಂಭ್ರಮದ ದಿನ. ಈ ದಿನದಲ್ಲಿ ಇಡೀ ದಕ್ಷಿಣ ಭಾರತ ಸಭೆ ಸ್ಥಾಪನೆಯಾಗಿ 73 ವರ್ಷಗಳು ತುಂಬಿದೆ. 73 ವರ್ಷಗಳನ್ನು ಕಳೆದ ಈ ಸಭೆ ಮತ್ತೊಂದು ಹೊಸ ವರ್ಷವನ್ನು ಪ್ರವೇಶಿಸುವಾಗ ದೇವರಾತ್ಮನು ಈ ಸಭೆಯನ್ನು ನಡೆಸಿಕೊಂಡು ಬಂದ ವಿಧಾನವನ್ನು, ದೇವರಾತ್ಮನು ಈ ಸಭೆಯನ್ನು ಪರಿಪಾಲಿಸಿದಂತಹ ರೀತಿಯನ್ನು ನಾವು ನೆನೆದು ದೇವರಿಗೆ ಕೃತಜ್ಞತೆಯನ್ನು, ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಆದ್ದರಿಂದ ಈ CSI ಫಾರ್ಮೇಷನ್ ಡೇ ಇದರ ಶುಭಾಶಯಗಳನ್ನು ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಹಡ್ಸನ್ ಸ್ಮಾರಕ ದೇವಾಲಯದ ಪರವಾಗಿ, ಹಿರಿಯ ಸಭಾಪಾಲಕರಾದ ಘನ ಡಾಕ್ಟರ್ ಸಾಲಮನ್ ಥಾಮಸ್ ಐನವರ ಪರವಾಗಿ, ಸಭಾಪಾನ ಸಮಿತಿಯ ಸದಸ್ಯರೆಲ್ಲರ ಪರವಾಗಿ ಈ CSI ದಿನಾಚರಣೆಯ ಶುಭಾಶಯಗಳನ್ನು ನಾನು ಸಲ್ಲಿಸ್ತೇನೆ. ಇದು ದೊಡ್ಡ ಒಂದು ಅದ್ಭುತದ ಕಾರ್ಯ. ಈ CSI ಫಾರ್ಮೇಷನ್ ಸ್ಥಾಪನೆ ಆಗಿದಂಥದ್ದು ಇದೊಂದು ಮಿರಕಲ್ ಎಂಬುದಾಗಿ ನಾವು ಪರಿಗಣಿಸ್ತೇವೆ. ಈ ಅದ್ಭುತ ಕಾರ್ಯಕ್ಕೆ ಮತ್ತೊಂದು ಹೆಸರನ್ನು ನಾವು ಹೇಳುವಂಥದ್ದು, ಇದು 2ನೇ ಪಂಚಾಶತಮ ದಿನದ ಆ ಒಂದು ನೆನಪು ಎಂಬುದಾಗಿ. ಇಟ್ ಈಸ್ ಅ ಸೆಕೆಂಡ್ ಪೆಂಟೆಕಾಸ್ಟ್ ಎಕ್ಸ್ಪೀರಿಯನ್ಸ್. ಅಂದು
ದೇವರ ಆತ್ಮನ ಸಭೆ ಮೇಲೆ ಇಳಿದು ಬಂದಾಗ ಅನೇಕ ಚದರಿ ಹೋದಂತಹ ಜನರುಗಳು ಒಟ್ಟಾಗಿ ಸೇರಿ ಬಂದಂತಹ ರೀತಿಯನ್ನು ನಾವು ಸ್ಮರಿಸಿಕೊಳ್ಳುವಾಗ ದೇವರಾತ್ಮನ ಕಾರ್ಯ ನಡೆದದನ್ನು ನಾವು ಗಮನಿಸ್ತೇವೆ ಅಪೊಸ್ತಲ ಕೃತ್ಯದಲ್ಲಿ. ಅದೇ ರೀತಿಯಾದಂತಹ ಒಂದು ಅನುಭವವೂ ಕೂಡ 1947 ಇಸ್ವಿ ಸೆಪ್ಟೆಂಬರ್ 27ನೇ ತಾರೀಕು ಅಂದಿನ ಮದ್ರಾಸ್, ಈಗಿನ ಚೆನ್ನೈಯಲ್ಲಿ ಸೇಂಟ್ ಜಾರ್ಜ್ ಕಥೀಡ್ರಲ್ನಲ್ಲಿ ಆ ಅನುಭವವನ್ನು ನಾವು ಚರಿತ್ರೆಯಲ್ಲಿ ಗಮನಿಸ್ತೇವೆ. ಇದಕ್ಕೆ ಅನೇಕ ಸಭಾಪಾಲಕರುಗಳು ಸಾಕ್ಷಿಗಳಾಗಿದ್ದಾರೆ. ಅಂದು ಇದ್ದಂತಹ ನಮ್ಮ ಡಯಾಸಿಸಿನ ಅನೇಕ ಸಭಾಪಾಲಕರುಗಳು, ಅಂದಿನ ಮೈಸೂರು ಡಯಾಸಿಸಿನ ಸಭಾಪಾಲಕರುಗಳು, ಅಂದಿನ ಅನೇಕ ಹಿರಿಯರುಗಳು, ಸಭಾ ನಾಯಕರುಗಳು ಇಂದಿಗೂ ಕೂಡ ಆ ದಿನವನ್ನು ಸ್ಮರಿಸಿಕೊಳ್ಳುತ್ತಾ ಇದೊಂದು ಮಹಾ ಅದ್ಭುತದ ಕಾರ್ಯ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. CSI, ದಿ ಚರ್ಚ್ ಆಫ್ ಸೌತ್ ಇಂಡಿಯಾ, ಯೂನಿಟಿ ಇನ್ ವಿಟ್ನೆಸ್ಸಿಂಗ್ ಎನ್ನುವಂಥ ಧ್ಯೇಯ ಈ ಹೊತ್ತು ನಾವು ಧ್ಯಾನಿಸುವಂಥದ್ದು. ಯೂನಿಟಿ ಇನ್ ವಿಟ್ನೆಸ್ಸಿಂಗ್, ನಮ್ಮ ಸಾಕ್ಷಿಯಲ್ಲಿ ಐಕ್ಯತೆ. ಪ್ರಸ್ತುತ ಈ ಒಂದು ಸಾಕ್ಷಿಯಲ್ಲಿ ಐಕ್ಯತೆಯನ್ನು ನಾವು ಗಮನಿಸಿದಾದ್ರೆ ಪ್ರಿಯರೇ, ಇದಕ್ಕೆ ಇಡೀ CSI ದಕ್ಷಿಣ ಭಾರತ ಸಭೆಗೆ ಇಂದು ಸುಮಾರು 4 ಮಿಲಿಯನ್ ಸದಸ್ಯರುಗಳಿದ್ದಾರೆ. 4 ಮಿಲಿಯನ್ ಮೆಂಬರ್ಸ್, 15,000ಕ್ಕಿಂತ ಹೆಚ್ಚು ಕಾಂಗ್ರಿಗೇಷನ್ಗಳು, 24 ಡಯಾಸಿಸ್ಗಳು, 24 ಡಯಾಸಿಸ್ಗಳಲ್ಲಿ ಬಿಷಪ್ಪರುಗಳು. ಇಟ್ ಈಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಪ್ರೊಟೆಸ್ಟೆಂಟ್ ಚರ್ಚ್ ಇನ್ ಇಂಡಿಯಾ. ಈ ಚರಿತ್ರೆಯನ್ನು ನಾವು ಗಮನಿಸಬೇಕು ಪ್ರಿಯರೇ. ನಮಗೆ ಗೊತ್ತದೆ, ಆದರೂ ಕೂಡ ನಾವು ಸ್ವಲ್ಪ ಸಮಯ ಈ ಚರಿತ್ರೆಯನ್ನು ಒಂದು ರೀತಿಯಲ್ಲಿ ಸಿಂಹಾವಲೋಕನ ಮಾಡಿಕೊಳ್ಳೋಣ. 4 ಪ್ರಾಮುಖ್ಯವಾದಂತಹ ಸಭೆಗಳು ಒಂದಾದದ್ದು: ಆಂಗ್ಲಿಕನ್ ಸಭೆ, ಕಾಂಗ್ರಿಗೇಷನಲಿಸ್ಟ್ಸ್, ಮೆಥಡಿಸ್ಟ್ ಸಭೆಗಳು ಮತ್ತು ಪ್ರೆಸ್ಬಿಟೇರಿಯನ್ಸ್. ಈ 4 ಪ್ರಾಮುಖ್ಯವಾದಂತಹ ಇಂಗ್ಲೆಂಡ್ ದೇಶದ ಮಿಷನರಿಗಳು ಸ್ಥಾಪಿಸಿದಂಥ ಆ ಒಂದು ಸಭೆ, ಈ 4 ಪ್ರಾಮುಖ್ಯವಾದಂತಹ ಸಭೆಗಳು ಒಂದಾದದ್ದು ಭಾರತ ಕ್ರೈಸ್ತರು ಅಥವಾ ಭಾರತೀಯ ಕ್ರೈಸ್ತರು ಒಂದಾಗುವಂತಹ ಕಾರ್ಯಕ್ಕೆ ಅನೇಕ ವರ್ಷಗಳ ಹೋರಾಟ, ಅನೇಕ ವರ್ಷಗಳ ಸಂವಾದಗಳು, ಚರ್ಚೆಗಳು, ಒಕ್ಕೂಟಗಳು, ಸಂಧಾನಗಳು, ಸಂಪ್ರದಾಯಗಳು, ತ್ಯಾಗವು, ಅಂಗೀಕಾರವು, ಭಿನ್ನಾಭಿಪ್ರಾಯಗಳು, ಮಿಷನರಿ ಕಾನ್ಫರೆನ್ಸ್ಗಳು, ದೈವಶಾಸ್ತ್ರಜ್ಞಾನದ ಅನೇಕ ವಿಧವಾದಂತಹ ಆ ಡಿಬೇಟ್ಗಳು, ತಮ್ಮ ಅನಿಸಿಕೆಗಳು, ತತ್ವಗಳು, ವಿಚಾರ ವಿನಿಮಯಗಳು, ಅಂತರ ಅಥವಾ ಒಂದಾಗುವಂಥದ್ದು, ಆರಾಧನೆಯ ಸಾರ, ಆರಾಧನೆಯ ಕ್ರಮ, ಸಂವಿಧಾನ, ಆಸ್ತಿಪಾಸ್ತಿಗಳ ವಿಚಾರ, ಆಸ್ತಿಪಾಸ್ತಿಗಳ ಅಂಗೀಕಾರ, ಡಯಾಸಿಸ್ಗಳ ರಚನೆ ಮತ್ತು ರಾಜ್ಯಗಳಲ್ಲಿ ಹೇಗೆ ಅದನ್ನು ರಚಿಸುವಂಥದ್ದು, ಹೀಗೆ ಅನೇಕ ವಿಚಾರಗಳು ಒಂದು ದಿನದಲ್ಲಾಗಲಿಲ್ಲ ಪ್ರಿಯರೇ. ಇಟ್ ಟುಕ್ ಇಯರ್ಸ್. 1868 ಇಸ್ವಿಯಿಂದಲೇ ಇದು ಪ್ರಾರಂಭವಾಯಿತು. ಯು ಮೈಟ್ ಬಿ ಸರ್ಪ್ರೈಸ್ಡ್. 1868 ದಿ ಬೆಂಗಾಲ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಫಾರ್ ದ ಪ್ರಮೋಷನ್ ಆಫ್ ಕ್ರಿಶ್ಚಿಯನ್ ಟ್ರೂತ್ ಆ್ಯಂಡ್ ಗಾಡ್ಲಿನೆಸ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ದ ರೈಟ್ಸ್ ಆಫ್ ಇಂಡಿಯನ್ ಕ್ರಿಶ್ಚಿಯನ್ಸ್ ಇನ್ ಕ್ಯಾಲ್ಕಟಾ, 1868 ಪ್ರಾರಂಭವಾದದ್ದು. 1871 ಇಸ್ವಿಯಲ್ಲಿ ವೆಸ್ಟರ್ನ್ ಇಂಡಿಯನ್ ನೇಟಿವ್ ಕ್ರಿಶ್ಚಿಯನ್ ಅಲಯನ್ಸ್ ಬಾಂಬೆಯಲ್ಲಿ ಪ್ರಾರಂಭವಾಯಿತು. ಬೆಂಗಳೂರಿನಲ್ಲಿ 1908 ಇಸ್ವಿಯಲ್ಲಿ SIUC, ಸೌತ್ ಇಂಡಿಯಾ ಯುನೈಟೆಡ್ ಕ್ರಿಶ್ಚಿಯನ್ ಕಾಂಗ್ರಿಗೇಷನ್ ಸಂಸ್ಥೆ SIUC ಪ್ರಾರಂಭವಾಯಿತು. ಅದರಲ್ಲಿ ಕಾಂಗ್ರಿಗೇಷನ್ ಸಭೆಗಳು, ಪ್ರೆಸ್ಬಿಟೇರಿಯನ್ ಸಭೆಗಳು ಒಂದಾದವು. 1910 ಬಹಳ ಪ್ರಾಮುಖ್ಯವಾದಂಥ ಒಂದು ವರ್ಷ. ಎಡಿನ್ಬರೋ ಈ ಒಂದು ಸ್ಥಳದಲ್ಲಿ ಮಿಷನರಿ ಕಾನ್ಫರೆನ್ಸ್ ಆಯಿತು.
ಲಂಡನ್ ಅಥವಾ ವೇಲ್ಸ್ ಆ ಭಾಗದಲ್ಲಿ ಎಡಿನ್ಬರೋದಲ್ಲಿ ನಡೆದಂಥ ಈ ಒಂದು ಕಾನ್ಫರೆನ್ಸ್ನಲ್ಲಿ ಭಾರತ ದೇಶದಿಂದ ಭಾರತೀಯ ಮಿಷನರಿಗಳು ಭಾರತ ಸಂಸ್ಕೃತಿಯನ್ನು, ಭಾರತ ಸಂಪ್ರದಾಯವನ್ನು ಅಥವಾ ಭಾರತ ಆ ಕ್ರೈಸ್ತ ತತ್ವ ಬೋಧನೆಗಳನ್ನು ಹೊತ್ತು ಅಲ್ಲಿ ಹೋರಾಡಿದಂಥದ್ದನ್ನು ನಾವು ಗಮನಿಸ್ತೇವೆ. ಕೊನೆಯಲ್ಲಿ ಯೂನಿಫಿಕೇಷನ್ 1947 ಸೆಪ್ಟೆಂಬರ್ 27. ಈ ಸಂಪ್ರದಾಯ ಇದೊಂದು ದೊಡ್ಡ ಮಹಾ ಒಂದು ಹೋರಾಟವಾಗಿ ಇದು ಪರಿವರ್ತನೆಗೊಂಡು ಈ ಹೊತ್ತು ನಾವು ದಕ್ಷಿಣ ಭಾರತ ಸಭೆ ಎಂಬುದಾಗಿ ಕರಿತೇವೆ ಪ್ರಿಯರೇ. ಇದಕ್ಕೋಸ್ಕರವಾಗಿ ಹೇಳುವಂಥದ್ದು ಇಟ್ ಈಸ್ ಯುನೈಟೆಡ್ ಆ್ಯಂಡ್ ಯುನೈಟಿಂಗ್ ಚರ್ಚ್ ಎಂಬುದಾಗಿ. ಯುನೈಟೆಡ್ ಆ್ಯಂಡ್ ಯುನೈಟಿಂಗ್ ಚರ್ಚ್ ಇದರ ವಿಷನ್, ನಮ್ಮ CSIನ ವಿಷನ್ ನೀವು ಗಮನಿಸುವಾಗ ಒಂದು ದೇವರ ವಾಕ್ಯದ ಆ ಒಂದು ಭಾಗ, ದಟ್ ದೇ ಆಲ್ ಮೇ ಬಿ ಒನ್. ಯೋಹಾನ ಸುವಾರ್ತೆ 17ನೇ ಅಧ್ಯಾಯದ 21ನೇ ವಚನ, ಯೇಸು ಸ್ವಾಮಿಯ ಪ್ರಾರ್ಥನೆ, ದಟ್ ದೇ ಆಲ್ ಮೇ ಬಿ ಒನ್, ಅವರೆಲ್ಲರೂ ಒಂದಾಗಿರಬೇಕು ಎನ್ನುವಂಥ ಪ್ರಾರ್ಥನೆ. ಹೀಗಾಗಿ ಈ ಒಂದು ವಿಷನ್ನಲ್ಲಿ CSI is effective instrument of God's mission to greater peace, closer fellowship, fuller life in Christ, proclamation of gospel through the word and deed ಎನ್ನುವಂಥದ್ದು. ಮತ್ತು ಮಿಷನ್ ಅಥವಾ ಗುರಿ ಅಥವಾ ಒಂದು ನಿಯೋಗ expresses solidarity with broken communities for new hope to face the challenges of life, peace and reconciliation as a vibrant channel of God ಎಂಬುದಾಗಿ. ಸಂಧಾನದ ಕಾರ್ಯ ಅಥವಾ ನೊಂದ ಮುರಿದ ಸಮುದಾಯಗಳನ್ನು ಕಟ್ಟುವಲ್ಲಿ, ನಿರೀಕ್ಷೆಯನ್ನು ಮೂಡಿಸುವಲ್ಲಿ ಪಂಥವನ್ನು ಅವನು ಹೊತ್ತಂಥ ಒಂದು ಸಭೆ. ಸಮುದಾಯಗಳಲ್ಲಿ ಶಾಂತಿಯನ್ನು ಅಥವಾ ಸಂಧಾನಗಳನ್ನು ಸ್ಥಾಪಿಸುವಲ್ಲಿ ಪ್ರಯತ್ನ ಪಡುವಂಥದ್ದೇ ನಮ್ಮ ಗುರಿ. ಈ ದಕ್ಷಿಣ ಭಾರತ ಸಭೆ CSIಗೆ ಒಂದು ಲೋಗೋ ಇದೆ, ನಮ್ಮೆಲ್ಲರಿಗೆ ಬಹಳ ಚೆಂದವಾಗಿ ಗೊತ್ತುಂಟು ಪ್ರಿಯರೇ. ಆ ಲೋಗೋ ಅಲ್ಲಿ 2 ಪ್ರಾಮುಖ್ಯವಾದಂಥ ಅಂಶಗಳನ್ನು ಗಮನಿಸ್ತೇವೆ. ಒಂದು ಕಮಲದ ಹೂವು, ಮತ್ತೊಂದು ಶಿಲುಬೆ, ಲೋಟಸ್ ಅಂಡ್ ದ ಕ್ರಾಸ್. ಈ ಕಮಲದ ಹೂವನ್ನು ನೋಡುವಾಗ ಇಟ್ಸ್ ಎ ಟೆಂಪಲ್ ಫ್ಲವರ್, ಇದೊಂದು ದೇವಾಲಯದ ಹೂವು ಎಂಬುದಾಗಿ ಭಾರತ ಸಂಸ್ಕೃತಿ ಹೇಳುವಂಥದ್ದು. ಸೀಟ್ ಆಫ್ ದ ಕ್ರಿಯೇಟರ್ ಎಂಬುದಾಗಿ ಹೇಳ್ತಾರೆ. ಸೃಷ್ಟಿಕರ್ತನ ಆ ಒಂದು ಕುರ್ಚಿ ಇದ್ದ ಹಾಗೆ, ಅಥವಾ ಅದೊಂದು ಸ್ಥಳ ಮಧ್ಯಭಾಗದ ಇಂಡಿಯನ್ ಮಿಥಾಲಜಿಯಲ್ಲಿ. ಅದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಪಂಕಜಂ ಎಂಬುದಾಗಿ ನಾವು ಗಮನಿಸ್ತೇವೆ. ಇಟ್ ಈಸ್ ಬಾರ್ನ್ ಇನ್ ಮಡ್. ಈ ಕಮಲದ ಹೂವು ಈ ಕೆಸರಿಂದ ಬರುವಂಥದ್ದು. ಈ ಒಂದು CSI ಲೋಗೋವನ್ನು ಗಮನಿಸುವಾಗ ಈ ಕಮಲದ ಹೂವಿನ ಪೆಟಲ್ಸ್ ಮಧ್ಯದಲ್ಲಿಯೇ ಆ ಶಿಲುಬೆಯ ಒಂದು ಗುರುತನ್ನು ಕೂಡ ನಾವು ಗಮನಿಸ್ತೇವೆ, ಆರ್ಮ್ಸ್ ಆಫ್ ದ ಕ್ರಾಸ್. ಇದಕ್ಕೆ ಈ ಕಮಲದ ಪೆಟಲ್ಸ್ ಅಥವಾ ಎಲೆಗಳು ಮತ್ತು ಈ ಕ್ರಾಸ್ ಎರಡು ಕೂಡ ಇಂಟರ್ಟ್ವೈನ್ಡ್ ಬೆಂಕಿಯ ರೂಪದಲ್ಲಿ ಕಾಣ್ತದೆ. ಬೆಂಕಿಯನ್ನು ಸತ್ಯವೇದದಲ್ಲಿ ನಾವು ಗಮನಿಸುವಾಗ ಪವಿತ್ರ ಆತ್ಮನ ಸಭೆ ಮೇಲೆ ಇಳಿದು ಬಂದಂಥ ಒಂದು ಗುರುತು. ಸೊ ಇಂಟರ್ಟ್ವೈನ್ಡ್ ವಿತ್ ದ ಟಂಗ್ ಆಫ್ ದ ಹೋಲಿ ಸ್ಪಿರಿಟ್. ಬಣ್ಣಗಳನ್ನು ಗಮನಿಸಿದೆ, ಕೆಂಪು ಜೀವವನ್ನು ಸೂಚಿಸುವಂಥದ್ದು, ಪರ್ಪಲ್ ಸಭೆಯನ್ನು, ಎಕ್ಲೇಸಿಯಾ ಸಭೆಯನ್ನು ಸೂಚಿಸುವಂಥದ್ದು, ವೈಟ್ ಪ್ಯೂರಿಟಿ ಅಥವಾ ಶುದ್ಧತ್ವವನ್ನು ಸೂಚಿಸುವಂಥದ್ದು, ಸ್ಯಾಫ್ರನ್ ನಮ್ಮ ಭಾರತ ದೇಶದ ಒಂದು ಧ್ವಜದ ಒಂದು ಬಣ್ಣವನ್ನು ಸೂಚಿಸುವಂಥದ್ದು, ಇಂಡಿಯನ್ ಟ್ರೆಡಿಷನ್. ಹೀಗೆ ಇದರ ಮೂಲಕವಾಗಿ ಗಮನಿಸುವಾಗ ಮೇಲ್ಭಾಗದಲ್ಲಿ ಕೆಳಭಾಗದಲ್ಲಿ ಅದು ಬರೆಯಲ್ಪಟ್ಟಂಥದ್ದು, ದಟ್ ದೇ ಆಲ್ ಮೇ ಬಿ ಒನ್, ಅವರೆಲ್ಲರೂ ಒಂದಾಗಿರಬೇಕು. ಕೆಳಗೆ ಚರ್ಚ್ ಆಫ್ ಸೌತ್ ಇಂಡಿಯಾ. ನೀವು ಒಂದು ಸತ್ಯಾಂಶವನ್ನು ಗಮನಿಸಿರಿ, ಆ ಲೋಗೋದಲ್ಲಿ ಆ ಶಿಲುಬೆಯ 4 ಭಾಗಗಳಲ್ಲಿ ಕೂಡ ಅದು ಈಕ್ವಲ್ ಆಗಿದೆ. ದೆರ್ ಈಸ್ ನೋ ಡಿಫರೆನ್ಸ್. ಕ್ರಿಸ್ತನು ಅಥವಾ ಯೇಸು ಸ್ವಾಮಿಯ ಶಿಲುಬೆ ಎಲ್ಲರಿಗೂ ಕೂಡ ಆ ಒಂದು ಸಂಧಾನದ ಗುರುತು, ತ್ಯಾಗದ ಗುರುತು, ಪ್ರೀತಿ ಗುರುತು ಎನ್ನುವಂಥದ್ದನ್ನು ಪ್ರಕಟಿಸುವಂಥದ್ದು. ಈಕ್ವಲ್ ಕೋಎಕ್ಸಿಸ್ಟೆನ್ಸ್, ಪೀಸ್ಫುಲ್ ಕೋಎಕ್ಸಿಸ್ಟೆನ್ಸ್, ಕಮ್ಯುನಲ್ ಹಾರ್ಮನಿ. ಹೀಗಾಗಿ ಪ್ರಿಯರೇ, ಈ ದಕ್ಷಿಣ ಭಾರತ ಸಭೆಯ ದೊಡ್ಡ ದೊಡ್ಡ ಸಭೆಗಳು, ಸಣ್ಣ ಸಣ್ಣ ಸಭೆಗಳು, ಹಳ್ಳಿಯಿಂದ ಫ್ರಮ್ ಗ್ರಾಸ್ ರೂಟ್ ಇಂದ ದೊಡ್ಡ ದೊಡ್ಡ ಸಭೆಗಳು
ಪ್ರಾರಂಭವಾಗಿ ಅನೇಕ ಮೆಡಿಕಲ್ ಕಾಲೇಜುಗಳು, ಎಂಜಿನಿಯರಿಂಗ್ ಕಾಲೇಜುಗಳು ಇಡೀ ನಮ್ಮ ದಕ್ಷಿಣ ಭಾರತ ಸಭೆಯಲ್ಲಿದೆ. ನರ್ಸಿಂಗ್ ಕಾಲೇಜುಗಳು ಮತ್ತು ಬೇಕಾದಷ್ಟು ನಮ್ಮ ಈ ವೊಕೇಶ್ನಲ್ ಸೆಂಟರ್ಗಳು, ಆಸ್ಪತ್ರೆಗಳು, ಶಾಲೆಗಳು, ಸಭೆಗಳು, ಆಲಯಗಳು. ಹೀಗಾಗಿ ಪ್ರಿಯರೇ, ಈ ಒಕ್ಕೂಟ ಬಹಳ ವಿಶೇಷವಾದದ್ದು. ನಾನು ಯಾಕೆ ಇಷ್ಟೊಂದು ಸಮಯ ತಗೊಳ್ತಿದ್ದೀನಿ ಇದಕ್ಕೆ ಅಂತ ಹೇಳಿದ್ರೆ, ನಮ್ಮೆಲ್ಲರಿಗೆ ಇದರ ಪ್ರಾಮುಖ್ಯತೆಯನ್ನು, ಚರಿತ್ರೆ ಪ್ರಾಮುಖ್ಯತೆಯನ್ನು ಗ್ರಹಿಸಬೇಕು ನಾವು. ಎಪಿಸ್ಕೋಪಸಿ, ಆಂಗ್ಲಿಕನ್ ಸಭೆಯಿಂದ ಎಪಿಸ್ಕೋಪಸಿ ಅಂದರೆ ಬಿಷಪ್ಪರುಗಳ ಆ ಒಂದು ಹೈರಾರ್ಕಿ ಪ್ರಾರಂಭವಾಗ್ತದೆ. ಬಿಷಪ್ಗಳು, ಡೀಕನ್ಗಳು, ಪ್ರೆಸ್ಬಿಟರ್ಗಳು, ಮಾಡ್ರೇಟರ್ಗಳು, ಡಯಾಸಿಸ್ಗಳು, ಏರಿಯಾಗಳು, ಪಾಸ್ಟ್ರೇಟ್ಗಳು, ಚರ್ಚ್ ಎಲ್ಡರ್ಸ್ ಅಥವಾ ಡೀಕನ್ಸ್ ಅಥವಾ ಇವ್ಯಾಂಜಲಿಸ್ಟ್, ಹೀಗೆ ನಾನಾ ವಿಧವಾದಂಥ ಅಂಗಗಳಾಗಿ 3 ರೀತಿಯಾದ ಸೇವೆಯಲ್ಲಿ ಭಾಗಿಗಳಾಗ್ತೇವೆ. ಇಟ್ಸ್ ಅ 3-fold ಮಿನಿಸ್ಟ್ರಿ. ಒಂದು ಪ್ರೀಚಿಂಗ್, 2ನೇದು ಟೀಚಿಂಗ್, 3ನೇದು ಹೀಲಿಂಗ್. ಪ್ರೀಚಿಂಗ್ ಅಥವಾ ನಾವು ಸಭೆಯ ಸ್ಥಾಪನೆಗಳನ್ನು ಮಾಡಿ ಸಭೆ ನಡೆಸುವಂಥದ್ದು. ಟೀಚಿಂಗ್, ಶಾಲೆಗಳನ್ನು ಪ್ರಾರಂಭ ಮಾಡಿ ಶಾಲೆಗಳಲ್ಲಿ ವಿದ್ಯೆಯನ್ನು ಮಕ್ಕಳಿಗೆ ನೀಡುವಂಥದ್ದು. 3ನೇದು ಹೀಲಿಂಗ್, ಆಸ್ಪತ್ರೆಗಳ ಆ ಒಂದು ರೋಗಿಗಳ ಮಧ್ಯೆ ಮಾಡುವಂತಹ ಸೇವೆ. ಹೀಗೆ ಈ ವಿಭಿನ್ನತೆಯಲ್ಲಿ ಐಕ್ಯತೆಯನ್ನು ಕಾಣುತ್ತಾ, ಆ ವಿಭಿನ್ನತೆಯಲ್ಲಿಯೇ ನಾವು ಐಕ್ಯತೆಯನ್ನು ಅನುಭವ ಮಾಡುತ್ತಾ, ಆ ವಿಭಿನ್ನತೆಯಲ್ಲಿಯೇ ಆ ಐಕ್ಯತೆಯನ್ನು ಅಭ್ಯಾಸ ಮಾಡುತ್ತಾ ನಾವು ಲೇಟಿಯಾಗಿ, ಕ್ಲರ್ಜಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದೇವೆ. ಹೀಗಾಗಿ ಇದು ಕೇವಲ ದೀಕ್ಷಿತರಿಗೆ ಮಾತ್ರ ಅಥವಾ ಇದು ಕೇವಲ ಸಭಾಪಾಲಕರಿಗೆ ಮಾತ್ರ ಎನ್ನುವಂಥದ್ದಲ್ಲ. ಬದಲಾಗಿ ದಕ್ಷಿಣ ಭಾರತ ಸಭೆ ಎಂದು ಹೇಳುವಾಗ ಇಟ್ಸ್ ಎ ಕಲ್ಮಿನೇಷನ್ ಆಫ್ ಬೋತ್ ಲೈಟಿ ಆ್ಯಂಡ್ ದ ಕ್ಲರ್ಜಿ. ವಿಭಿನ್ನ ಭಾವನೆಗಳು, ಸಂಪ್ರದಾಯಗಳು, ಪದ್ಧತಿಗಳು, ಆಚರಣೆಗಳು, ವಿಚಾರಗಳು, ಭಾಷೆಗಳು, ದೃಷ್ಟಿಕೋನಗಳು ಬೇರೆ ಬೇರೆ ಆದರೂ ಕೂಡ ನಾವು ಸಾಕ್ಷಿಯನ್ನು ನೀಡ್ತಾ ಇದ್ದೇವೆ. ಆ ಸಾಕ್ಷಿ ಏನಂದರೆ ಯೇಸುವಿನ ಆ ಸಭೆ, ಕ್ರಿಸ್ತನ ಸಭೆ ಬೆಳೆಯುತ್ತಾ ಬೆಳೆಯುತ್ತಾ ಆ ಸುವಾರ್ತೆಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಭಾಗಿಗಳಾಗುವಂಥದ್ದನ್ನು ಗಮನಿಸಿದ್ದೆ. 73 ವರ್ಷಗಳು ತುಂಬಿದೆ. ಬೇಕಾದರೆ ನೀವು ನಮ್ಮ ದಕ್ಷಿಣ ಭಾರತ ಸಭೆಯ ಆ CSI ವೆಬ್ಸೈಟನ್ನು ಓಪನ್ ಮಾಡಿ ನೋಡುವಾಗ ಅನೇಕ ಕಾರ್ಯಗಳು ಆದದ್ದನ್ನು ನಾವು ಗಮನಿಸ್ತೇವೆ. ಯಾವ ರಂಗದ ಯಾವ ಕ್ಷೇತ್ರಗಳಲ್ಲಿ ಸಭೆಯು CSI ಆಗಿ ಸೇವೆಯನ್ನು ಮಾಡ್ತಾ ಇದೆ, ಲೋಕಲಲ್ಲಿ, ನ್ಯಾಷನಲ್ ಲೆವೆಲಲ್ಲಿ ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವ ರೀತಿಗಳಲ್ಲಿ ಸೇವೆಯನ್ನು ಮಾಡ್ತದೆ ಎಂಬುದಾಗಿ ಗಮನಿಸಬೇಕು. ನಾವು ನಮ್ಮ ಕೊಡುಗೆ ಏನು ಎಂಬುದಾಗಿ ಗಮನಿಸುವಾಗ ವೆಬ್ಸೈಟಲ್ಲಿ ಬಹಳಷ್ಟು ಮಾಹಿತಿಗಳನ್ನು ಗಮನಿಸ್ತೇವೆ. ಅದರ ಜೊತೆಗೆ ಕೆಲವು ಶೋಚನೀಯ ಸಂಗತಿಗಳನ್ನು ಸಹ ನಾವು ಸಿಂಹಾವಲೋಕನ ಮಾಡಿಕೊಳ್ಬೇಕಾಗ್ತದೆ. ಏನು ಪ್ರಿಯ ಶೋಚನೀಯ ಸಂಗತಿಗಳು? ಸಭೆ ಎಲ್ಲಿಂದ ಎಲ್ಲಿಗೆ ಸಾಗುತ್ತಾ ಇದೆ? ನಮ್ಮ ಸಾಕ್ಷಿಯಲ್ಲಿ ನಾವು ಐಕ್ಯತೆಯನ್ನು ಎತ್ತಿ ಹಿಡಿದಿದ್ದೇವಾ? ಅನೇಕ ಸಾಧನೆಗಳನ್ನು ಮಾಡಿದ್ದೇವೆ, ಹೌದು ನಿಜ. ಆದರೆ ಕೆಲವು ಶೋಚನೀಯ ಸಂಗತಿಗಳು, ಒಂದು ಕೋರ್ಟ್ ಕೇಸ್ಗಳು, ಭ್ರಷ್ಟಾಚಾರ, ನೆಪೋಟಿಸಮ್ ಎಂದು ಹೇಳ್ತೇವೆ ನಾವು, ನೆಪೋಟಿಸಮ್ ಅಥವಾ ಸ್ವಜನ ಪಕ್ಷಪಾತ ಅಥವಾ ಭಾಷೆಯ ತತ್ವಗಳ ಅಂತರಗಳು, ಸ್ವಾರ್ಥತೆ, ಇವೆಲ್ಲವುಗಳು ಕೂಡ ಇಂದಿಗೂ ತಾಂಡವವಾಡ್ತಾ ಇದೆ. ಸೇವೆ ನಡೆಯುತ್ತಿದೆ, ಅದರ ಜೊತೆಗೆ ಇವು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಡಚಣೆಗಳನ್ನು ಉಂಟು ಮಾಡುವಂಥದ್ದಾಗ್ತಾ ಇದೆ. ಆದರೆ ಆ ಪ್ರಾಮುಖ್ಯತೆಯನ್ನು, ಸೇವೆಯ ಪ್ರಾಮುಖ್ಯತೆ ಎಲ್ಲೋ ಒಂದು ಕಡೆ ಬದಿಗೊತ್ತಿ ಹೋಗ್ತಾ ಇದೆ. ಇಂತಹ ಕಾರ್ಯಗಳು ಹೆಸರು ಪಡೀತಾ ಇದೆ. ಕಾರಣಗಳು ಈ ಹೊತ್ತಿನ ನಮ್ಮ ಸೋಷಿಯಲ್ ಮೀಡಿಯಾ. ಆದರೆ ನಾವು ಆದ್ಯತೆಯನ್ನು ಯಾವುದಕ್ಕೆ ಕೊಡ್ತಿದ್ದೇವೆ? ಬೇರೆ ಬೇರೆ ಕಡೆಗೆ, ಬೇರೆ ಬೇರೆ ಜನಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಆದ್ಯತೆ ಕೊಡ್ತೇವಾ? ಕೆಲವರು ಹೇಳುವಂಥದ್ದು, ಈ CSI ಸಭೆಗಳು ಕೇವಲ ತಮ್ಮ ಸೌಲಭ್ಯಕ್ಕಾಗಿ ಉಪಯೋಗಿಸಿಕೊಳ್ಳುವಂಥದ್ದನ್ನು, ಬಳಸಿಕೊಳ್ಳುವಂಥದ್ದನ್ನು, ಸ್ಕೂಲ್ಗಳಲ್ಲಿ, ಸಭೆಗಳಲ್ಲಿ ಕನ್ಸೆಷನ್ಗಳಿಗೆ ಅಥವಾ ಅನುಕೂಲಕ್ಕಾಗಿ ನಮ್ಮ CSI ಸಭೆಗಳನ್ನು ಬಳಸಿಕೊಳ್ಳುವಂಥವರು ಇದ್ದಾರೆ ಎನ್ನುವಂಥದ್ದನ್ನು, ಆರೋಪಗಳನ್ನು ನಾವು ಕೇಳಿಸಿಕೊಳ್ತೇವೆ. ಟೀಕಿಸುವಂಥವ್ರು ಬಹಳಷ್ಟು ಜನ ಇದ್ದಾರೆ. CSI ಸಭೆಗಳಲ್ಲಿ ಜೀವ ಇಲ್ಲ, CSI ಸಭೆಗಳಲ್ಲಿ ಆತ್ಮನ ಕಾರ್ಯ ಇಲ್ಲ, CSI ಸಭೆಗಳನ್ನು ಖಂಡಿಸುವಂಥದ್ದು ಅಥವಾ CSI ಸಭೆಯಲ್ಲಿ ಉಜ್ಜೀವನ ಇಲ್ಲ, ಇವೆಲ್ಲವುಗಳು ಕೂಡ ಸಹಜವಾಗಿ ಕೇಳಿಸಿಕೊಳ್ತೇವೆ ನಾವು. ಬಟ್ ಇಟ್ ಇಸ್ ನಾಟ್ ಸೋ. CSI ಸಭೆ ಬೆಳೆಯುವಂಥ ಸಭೆ, ಬೆಳೆಯುತ್ತಾ ಇರುವಂಥ ಸಭೆ, ಉಜ್ಜೀವನ, ಪರಿವರ್ತನೆ, ಆಂದೋಲನ, ಸಾಮಾಜಿಕವಾದಂಥ ಅನ್ಯಾಯಗಳಿಗೆ ಸ್ಪಂದಿಸುತ್ತಾ
ಈ ಹೊತ್ತು ನಾವು ಯೂನಿಟಿ ಇನ್ ಡೈವರ್ಸಿಟಿಯನ್ನು ಅಭ್ಯಾಸ ಮಾಡ್ತಿದ್ದೇವೆ. ಹಾಗಾದರೆ ಪ್ರಿಯರೇ, ಈ ವಿಭಿನ್ನತೆಯಲ್ಲಿ ಐಕ್ಯತೆಯನ್ನು ಅಭ್ಯಾಸಿಸುವಾಗ ಅದಕ್ಕೆ ಬೇಕಾಗಿರುವಂಥ ಒಂದೇ ಒಂದು ಸತ್ಯಾಂಶ ಏನಂದರೆ ಸಾಕ್ಷಿ. ಆರ್ ವಿ ದ ರಿಯಲ್ ವಿಟ್ನೆಸಸ್ ಫಾರ್ ಕ್ರೈಸ್ಟ್ ಇನ್ ಡೈವರ್ಸಿಟಿ? 3 ವಾಕ್ಯ ಭಾಗಗಳನ್ನು, 2 ವಾಕ್ಯ ಭಾಗಗಳನ್ನು ಓದಿದ್ದೇವೆ. ಒಂದು ಎಹೆಜ್ಕೇಲನ ಪ್ರವಾದನ ಗ್ರಂಥ ಮತ್ತು ಯೋಹಾನನ ಸುವಾರ್ತೆ 17ನೇ ಅಧ್ಯಾಯ. ಮತ್ತು ಇನ್ನೊಂದು ವಾಕ್ಯ ಭಾಗವನ್ನು ನಾವು ಓದಲಿಲ್ಲ. ಅದು ನಮ್ಮ ಆಲ್ಮನ ಪ್ರಕಾರವಾಗಿರುವಂತಹ ಒಂದು ವಾಕ್ಯ ಭಾಗ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 1ರಿಂದ 6 ವಚನ. ಈ 3 ವಾಕ್ಯ ಭಾಗಗಳನ್ನು ಗಮನಿಸುವಾಗ ಅಲ್ಲಿ ನಮಗೆ ಎದ್ದು ಕಾಣುವಂಥ ಒಂದೇ ಒಂದು ವಿಷಯ ಏನಂದರೆ ಒನ್, ಅಥವಾ ಒಂದೇ, ONE, ಒನ್. ನಾವೆಲ್ಲರೂ ಒಂದೇ ವಿಷಯ ಅದು. ದಟ್ ವಿ ಆರ್ ಒನ್. ನಾವೆಲ್ಲರೂ ಒಂದಾಗಿರುವಂಥದ್ದು. ಅನೇಕ ಇದ್ದರೂ ಕೂಡ ನಾವೆಲ್ಲರೂ ಒಂದೇ. ಸೊ ಈ ಒನ್ ಎನ್ನುವಂತಹ ಈ ಪದ ಇದೆಯಲ್ಲ, ಬಹಳ ವಿಶೇಷವಾದದ್ದು ಪ್ರಿಯರೇ. ದಟ್ ವಿ ಆರ್ ಆಲ್ ಒನ್. ನಾವೆಲ್ಲರೂ ಒಂದೇ ಎನ್ನುವಂಥ 3 ಅಕ್ಷರಗಳ ಒಂದು ಪದ ಇದು, ONE. ಈ ಒನ್ ಎನ್ನುವಂಥದ್ದನ್ನು ನಾವು ಆಲೋಚನೆ ಮಾಡುವ ಈ ಹೊತ್ತಿಗೆ ಈ ಸಭೆ 73 ವರ್ಷಗಳು ತುಂಬಿ 74ನೇ ವರ್ಷಕ್ಕೆ ಈ ಆಚರಣೆಯನ್ನು ಆಚರಿಸುವಾಗ ಆರ್ ವಿ ಒನ್? ನಾವೆಲ್ಲರೂ ಒಂದಾಗಿದ್ದೇವಾ? ಯಾವುದರಲ್ಲಿ ಒಂದಾಗಿದ್ದೇವೆ? ಹೇಗೆ ಒಂದಾಗಿದ್ದೇವೆ? ಅಥವಾ ನಾವು ಒಂದಾಗಿರುವುದಕ್ಕೆ ಏನು ಕಾರಣ? ಒಂದಾಗದೇ ಇರುವುದಕ್ಕೆ ಏನು ಕಾರಣ? ಏನು ಅಡಚಣೆಗಳು? ಇವೆಲ್ಲಗಳನ್ನು ಗಮನಿಸಬೇಕು ಪ್ರಿಯರೇ. ನಾವು ದೇವರ ವಾಕ್ಯದ ಆಧಾರದ ಮೂಲಕವಾಗಿ ನಾವು ಓದಿ ಕೇಳಿಸ್ಕೊಡಂಥ ಎಹೆಜ್ಕೇಲನ ಪ್ರವಾದನ ಗ್ರಂಥ 37ನೇ ಅಧ್ಯಾಯದಲ್ಲಿ ನಾವು 15ರಿಂದ 22 ವಚನ ಕೇಳಿಸ್ಕೊಂಡಿದ್ದೇವೆ. ಮೊದಲನೆಯ ಈ ಒಂದು ಸಂಗತಿ ಏನಂದರೆ, ನಾವು ನಮ್ಮ ಸಾಕ್ಷಿಯಲ್ಲಿ ಐಕ್ಯತೆಯನ್ನು ತೋರಿಸುವುದಕ್ಕೆ ಮಾಡಬೇಕಾದಂಥ ಅಥವಾ ಆಲೋಚಿಸಬೇಕಾದಂಥ ಒಂದು ಕಾರ್ಯ ಏನಂದರೆ, ವಿ ಹ್ಯಾವ್ ಟು ಬಿ ಆಪ್ಟಿಮಿಸ್ಟ್ಸ್. ಆಶಾವಾದಿಗಳಾಗುವಂಥದ್ದು. ಓ, ಮೊದಲನೇ ಅಕ್ಷರ ಓ. ಅದನ್ನು ಪ್ರಿಯರೇ ಎಹೆಜ್ಕೇಲನ ಮಾಡ್ತಾನೆ ಇಲ್ಲಿ. ನೀವು ಎಹೆಜ್ಕೇಲನ ಪ್ರವಾದನ ಗ್ರಂಥವನ್ನು ನೀವು ಓದುವಾಗ ಈ ಭಾಗದ ಕೆಲವು ವಿಚಾರಗಳನ್ನು ಗಮನಿಸುವಾಗ 2 ಸತ್ಯಾಂಶಗಳನ್ನು ಗಮನಿಸ. ಒಂದು, ಜೀವ ಕೊಡುವ ದೇವರು ಆತನೇ. ಮತ್ತೊಂದು, ಒಂದು ಮಾಡುವಂಥ ದೇವರು ಆತನೇ ಎಂಬುದಾಗಿ 37ನೇ ಅಧ್ಯಾಯದ ಈ ಒಂದು ಇಡೀ ಅಧ್ಯಾಯದ ಒಂದು ಪರಿಚಯ ಇದು. 1-14 ವಚನ ಗಮನಿಸುವಾಗ ಆ ಎಲುಬುಗಳ ಮೂಲಕವಾಗಿ ಜೀವ ಇಲ್ಲದಿರುವಂತಹ ಒಣಗಿದಂಥ ಎಲುಬುಗಳ ಆ ಪುನರ್ಜೀವನವನ್ನು ದೇವರು ಮಾಡಲಿಕ್ಕೆ ಅಸಾಧ್ಯವಾದದನ್ನು ಸಾಧ್ಯ ಮಾಡ್ತಾನೆ ದೇವರು. 2ನೇದಾಗಿ ನೋಡ್ತೇವೆ, ಇಲ್ಲಿ 2 ಜನಾಂಗಗಳನ್ನು, 2 ರಾಜ್ಯಗಳನ್ನು, 2 ರಾಷ್ಟ್ರಗಳನ್ನು ಒಂದು ಮಾಡುವುದನ್ನು ಗಮನಿಸ್ತೇವೆ. ಎಹೆಜ್ಕೇಲನ ಆ ಒಂದು ಪರಿಚಯ ನಮ್ಮೆಲ್ಲರಿಗಿದೆ ಪ್ರಿಯರೇ. ಈತನು ಯಾರು? ಪ್ರವಾದಿಯಾಗಿ ಆತನು ಅನೇಕ 3,000 ಜನರು ಈ ಸೆರೆಯಾಗಿ ಬರ್ತಾರೆ ಬಾಬಿಲೋನ್ ದೇಶಕ್ಕೆ. ನೆಬೂಕದ್ನೆಚ್ಚರನ ಆ ಆಳ್ವಿಕೆಯಲ್ಲಿ ಅನೇಕರನ್ನು ಸೆರೆಯಾಗಿ ಹಿಡಿದು ಹೋದಾಗ ಎಹೆಜ್ಕೇಲನು ಒಬ್ಬನು. ಆತನು ಪ್ರವಾದನೆಯನ್ನು ಅಲ್ಲಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ದೇವರ ಆತ್ಮನ ಮೂಲಕವಾಗಿ ಪ್ರವಾದನೆ ಆತನಿಗೆ ಉಂಟಾದಾಗ ಆ ದರ್ಶನದ ಮೂಲಕವಾಗಿ ಆತನು ಪ್ರವಾದನೆಯನ್ನು ದೈವೋಕ್ತಿ ನುಡಿಯುತ್ತಾ ಅಲ್ಲಿ ಜನರಿಗೆ ಎಚ್ಚರಿಕೆ ನೀಡುವುದನ್ನು ನೋಡ್ತೇವೆ. ಯಹೂದ್ಯರಿಗೆ, ಅಲ್ಲಿದ್ದಂಥ ಅನ್ಯರಿಗೆ ಎಲ್ಲರಿಗೂ ಕೂಡ ಆ ದೇವರ ಪ್ರಭುತ್ವವನ್ನು, ದೇವರ ಮಹಾ ಅಧಿಕಾರವನ್ನು ಆತನು ಪ್ರಕಟಿಸ್ತಾನೆ. ನಾನೇ ದೇವರು, ಐ ಆಮ್ ದ ಲಾರ್ಡ್ ಎನ್ನುವಂಥದ್ದನ್ನು, ದೇವರು ಇದ್ದಾನೆ ಎನ್ನುವಂಥದ್ದನ್ನು ಪ್ರಕಟಿಸುವುದಕ್ಕೆ ಎಹೆಜ್ಕೇಲನು ಇಲ್ಲಿ ಮುಂದಾಗ್ತಾನೆ. 23ನೇ ವಚನದ ಕೊನೆಯ ಭಾಗವನ್ನು ಗಮನಿಸಿರಿ. ಅಲ್ಲಿ ನಾವು ಗಮನಿಸ್ತೇವೆ, ಕೊನೆಯ ಭಾಗದ 23ನೇ ವಚನ ಕೊನೆಯ ಭಾಗ, ಅವರು ನನಗೆ ಪ್ರಜೆಯಾಗಿರುವರು, ನಾನು ಅವರಿಗೆ ದೇವರಾಗಿರುವೆನು. ನೋಡಿ, ಇಂಥ ಒಂದು ಮಾತು ಪ್ರಿಯರೇ, ನಾನೇ ದೇವರಾಗಿರುವೆನು. ಹಾಗಾದರೆ ಇಲ್ಲಿ ಏನು ರೂಪಕವನ್ನು ಬಳಸ್ತಾನೆ? ಈ 15ನೇ ವಚನದಿಂದ 22 ವಚನದಲ್ಲಿ ನಾನು ಹೇಳಿದ ಹಾಗೆ ವಿ ಹ್ಯಾವ್ ಟು ಬಿ ಆಪ್ಟಿಮಿಸ್ಟ್ಸ್. ಸತ್ ಪ್ರತೀಕ್ಷೆ ಎಂಬುದಾಗಿ ಹೇಳ್ತೇವೆ, ಅಥವಾ ಆಶಾವಾದಿಗಳಾಗುವಂಥದ್ದು. 2 ಜನಾಂಗದವರನ್ನು ಒಟ್ಟುಗೂಡಿಸುವಂಥದ್ದು, ಅಲ್ಲ ಬಳಸುವಂಥ ಒಂದು ರೂಪಕ ಏನಂದರೆ ದಂಡ. ಇಸ್ರಾಯೇಲದು ಒಂದು ದಂಡ, ಯಹೂದದು ಒಂದು ದಂಡ. ವಿಭಾಗವಾಗಿ ಹೋಗಿತ್ತು ರಾಷ್ಟ್ರಗಳು, ಜನರು ವಿಭಾಗವಾಗಿ ಹೋಗಿದ್ದರು.
ಇಸ್ರಾಯೇಲ್ ಒಂದು ಭಾಗ, ಯಹೂದ ಒಂದು ಭಾಗ. ಸದರ್ನ್ ಅಂಡ್ ದ ನಾರ್ದರ್ನ್ ಕಿಂಗ್ಡಮ್, ದಕ್ಷಿಣದ ಭಾಗ ಮತ್ತು ಉತ್ತರದ ಭಾಗ, ಎರಡನ್ನೂ ಕೂಡ ನಾನು ಒಟ್ಟಿಗೆ ಮಾಡ್ತೇನೆ, ಒಂದೇ ದಂಡವಾಗಿ ಮಾಡ್ತೇನೆ. ನೀನು ಹಿಡಿ, ಆ ಜನರಿಗೆ ಹೇಳು ಎಂಬುದಾಗಿ ಆ ಒಂದು ಎಚ್ಚರಿಕೆಯ ಮಾತನ್ನು ದೈವೋಕ್ತಿಯಾಗಿ ಆತನ ಪ್ರವಾದನೆ ನುಡಿಯುವುದನ್ನು ಗಮನಿಸ್ತೇವೆ. ದೇವರ ಅನ್ಯಾಯವನ್ನು ಸಹಿಸುವಂಥ ದೇವರಲ್ಲ ಪ್ರಿಯರೇ. ಅದನ್ನು ನೋಡಿ ತನ್ನ ಕಾರ್ಯಭಾರವನ್ನು ಹೊಸ ರೀತಿಯಲ್ಲಿ ಪ್ರಾರಂಭ ಮಾಡ್ತಾನೆ. ಎಹೆಜ್ಕೇಲನ ಮೂಲಕವಾಗಿ ದೇವರು ನಮಗೆ ಅನುಗ್ರಹಿಸಿರುವಂಥ ಈ ಒಂದು ವಾಗ್ದಾನ ಪ್ರಿಯರೇ, ದಟ್ ವಿ ನೀಡ್ ಟು ಬಿ ಆಪ್ಟಿಮಿಸ್ಟ್ಸ್. ವಿ ಆರ್ ನಾಟ್ ಟೂ ಬಟ್ ವಿ ಆರ್ ಒನ್. ವಿ ಆರ್ ನಾಟ್ so many but we are only one. In spite of we being divided, we stand in unity. ನಾವು ವಿಭಾಗವಾಗಿ ಇದ್ದರೂ ಕೂಡ ನಾವು ನಿಲ್ಲುವಾಗ ಐಕ್ಯವಾಗಿ ನಿಲ್ತೇವೆ ಎನ್ನುವಂಥದ್ದನ್ನು, ಒಂದೇ ಆಗಿ ಇದ್ದೇವೆ ಎನ್ನುವಂಥ ಸತ್ಯಾಂಶವನ್ನು ಗಮನಿಸ್ತೇವೆ. ಹೀಗಾಗಿ ಈ 21ನೇ ವಚನ 22ನೇ ವಚನ ಗಮನಿಸುವಾಗ ಎಲ್ಲ ಕಡೆಯಿಂದಲೂ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಕರೆತಂದು ಅಲ್ಲಿ ಇಸ್ರಾಯೇಲಿನ ಪರ್ವತಗಳ ಮೇಲೆ ಒಂದೇ ಜನಾಂಗವನ್ನಾಗಿ ಮಾಡುವೆನು, ಒಬ್ಬನೇ ಅವರೆಲ್ಲರಿಗೂ ರಾಜನಾಗಿರುವನು, ಅವರು ಇನ್ನೆಂದಿಗೂ ಎರಡು ಜನಾಂಗದವರಾಗಿಯೂ ಭಿನ್ನ ರಾಜ್ಯದವರಾಗಿಯೂ ಇರರು ಎನ್ನುವಂತಹ ಮಾತನ್ನು ಇಲ್ಲಿ ಎಹೆಜ್ಕೇಲನ ಮೂಲಕವಾಗಿ ಗಮನಿಸಬಹುದು. ಹಾಗಾದರೆ ವಿ ಆರ್ ಕಾಲ್ಡ್ ಟು ಬಿ ಆಪ್ಟಿಮಿಸ್ಟ್ಸ್. ನಾವು ಆಶಾವಾದಿಗಳಾಗ್ತೇವೆ ಪ್ರಿಯರು. ಆಗಿದ್ದೇವಾ? ಗೊಂದಲಗಳ ನಡುವೆ ಐಕ್ಯತೆಯನ್ನು ಸಾರುವಂಥದ್ದು ಆಗಿದೆಯಾ? ಆರ್ ವಿ ಆಪ್ಟಿಮಿಸ್ಟ್ ಆರ್ ವಿ ಆಪರ್ಚುನಿಸ್ಟ್ಸ್? ಆಲೋಚನೆ ಮಾಡುವ. ಎರಡೂ ಕೂಡ ಅಕ್ಷರ ಪ್ರಾರಂಭವಾಗುವಂಥದ್ದು. ಆಶಾವಾದಿಗಳಾಗಿದ್ದೇವಾ ಅಥವಾ ಅವಕಾಶವಾದಿಗಳಾಗಿದ್ದೇವಾ? ಸಭೆಯನ್ನು ನಾವು ಉಪಯೋಗಿಸಿಕೊಳ್ಳುವಂಥ ರೀತಿಯನ್ನು ನಾವು ಗಮನಿಸಿಕೊಳ್ಳೋಣ ಪ್ರಿಯರೇ. ಆಶಾವಾದಿಗಳಾಗಬೇಕು ನಾವು, ನಾಟ್ ಅವಕಾಶವಾದಿಗಳು. ಅವಕಾಶವಾದಿಗಳಿಗೆ ಯಾವ ಸಭೆಗೆ ಹೋದರೂ ಕೂಡ ಆಶಾವಾದಿಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ವಿಭಿನ್ನತೆಯನ್ನು ಅಥವಾ ವಿಭಾಗಗಳನ್ನು ಮಾಡಿಕೊಂಡೇ ಹೋಗ್ತಾರೆ ಹೊರತಾಗಿ ಒಂದು ಮಾಡುವುದಕ್ಕೆ ಪ್ರಯತ್ನ ಪಡುವುದಿಲ್ಲ. ಆದರೆ ಇಂದು ಎಹೆಜ್ಕೇಲನ ಮೂಲಕವಾಗಿ ಈ ನಮ್ಮ ದಕ್ಷಿಣ ಭಾರತ ಸಭೆಯನ್ನು ನಾವು ಒಂದು ಎಂಬುದಾಗಿ ಆಚರಿಸಿಕೊಳ್ಳುವಾಗ ನಮ್ಮ ಆ ವಿಭಿನ್ನತೆಯಲ್ಲಿಯೇ ಆ ಆಶಾವಾದಿತನವನ್ನು ನಾವು ಎತ್ತಿ ಹಿಡಿದವರಾಗಿ ಅದನ್ನು ಕಾರ್ಯರೂಪದಲ್ಲಿ ತರುವುದಕ್ಕೆ ನಾವು ಪ್ರಯತ್ನ ಪಡುವಂತಹ ಆ ಕೈ ಜೋಡಿಸುವಂತಹ ಕಾರ್ಯವನ್ನು ಮಾಡಲಿಕ್ಕೆ ದೇವರು ನಮ್ಮನ್ನು ತನ್ನ ಸಾಧನವನ್ನು ಉಪಯೋಗಿಸಿಕೊಳ್ಳಿ ಪ್ರಿಯರೇ. ವಿ ಆರ್ ನಾಟ್ ಬ್ಯಾರಿಯರ್ಸ್ ಬಟ್ ವಿ ಆರ್ ಬ್ರಿಡ್ಜಸ್. ನಾವು ಒಡುಕು ಮಾಡುವಂಥರ ಬದಲಾಗಿ ಒಂದು ಮಾಡುವಂಥವರಾಗುವಂಥ ಆ ಒಂದು ಕಾರ್ಯಕ್ಕೆ ದೇವರು ನಮ್ಮನ್ನು ಈ ವಾಕ್ಯದ ಮೂಲಕವಾಗಿ ನಡೆಸಲಿ. ಎರಡನೆಯ ಸತ್ಯಾಂಶವನ್ನು ಗಮನಿಸಿಕೊಳ್ಳುವ. ONE ಈ ಪದದಲ್ಲಿ ಎರಡನೆಯ ಆ ಒಂದು ಅಕ್ಷರ ಎನ್ ಎಂಬುದಾಗಿ ನಾವು ಗಮನಿಸುವಾಗ ಈ ಎಫೆಸದವರು ಬರೆದ ಪತ್ರಿಕೆ 4ನೇ ಅಧ್ಯಾಯದವನ್ನು 1ರಿಂದ 7 ವಚನಗಳನ್ನು ನಾವು ಒಂದು ವೇಳೆ ಕೂಲಂಕುಷವಾಗಿ ನಮ್ಮ ಮನೆಗಳಲ್ಲಿ ಓದುವಾಗ ಗೊತ್ತಾಗ್ತದೆ ಏನಿದರ ಅರ್ಥ ಎಂಬುದಾಗಿ. ನಾವು ಸಭೆಗೆ ಅಗತ್ಯ, ನೀಡ್. ಸಭೆಗೆ ನಮ್ಮ ಅಗತ್ಯ, ಎರಡೂ ಕೂಡ ಆಗಬೇಕು. ನಮಗೆ ಸಭೆ ಅಗತ್ಯ, ಸಭೆ ನಮಗೆ ಅಗತ್ಯ, ನಾವು ಸಭೆಗೆ ಅಗತ್ಯ. ಇಟ್ ಈಸ್ ನಾಟ್ ದಟ್ ವಿ ವಾಂಟ್, ಇಟ್ ಈಸ್ ಓನ್ಲಿ ದ ನೀಡ್. ಈ ವಾಂಟ್ ಆ್ಯಂಡ್ ನೀಡ್ಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಹೀಗಾಗಿ ಪ್ರಿಯರೇ, ಈ ಅರ್ಥ ಮಾಡಿಕೊಳ್ಳುವಂಥ ರೀತಿಯನ್ನು ಗಮನಿಸಿಕೊಳ್ಳೋಣ. 4ನೇ ಅಧ್ಯಾಯದ 3ನೇ ವಚನ ನೋಡ್ರಿ. ಎಫೆಸದವರು ಬರೆದ ಪತ್ರಿಕೆ 4ನೇ ಅಧ್ಯಾಯದ 3ನೇ ವಚನ ಹೇಳ್ತು, ಪ್ರೀತಿಯಿಂದ ಒಬ್ಬರನ್ನೊಬ್ಬರೂ ಸಹಿಸಿಕೊಳ್ಳಿರಿ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮದಿಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರ್ರಿ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು. ಮುಂದಕ್ಕೆ ಒಂದೇ, ಎಲ್ಲ ಒಂದೇ, ಒಂದೇ ಒಂದೇ ಆತ್ಮನು, ಒಂದೇ ಪದವಿ, ಒಂದೇ ನಿರೀಕ್ಷೆ, ಒಂದೇ ಭರವಸೆ, ಒಂದೇ ಸ್ನಾನ ದೀಕ್ಷೆ, ಒಬ್ಬನೇ ದೇವರು ಎನ್ನುವಂಥ ಕಾರ್ಯವನ್ನು ಎಫೆಸದವರು ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾನೆ. ಹಾಗಾದರೆ ಪ್ರಿಯರೇ, ಇಟ್ ಈಸ್ ಅ ನೀಡ್, ಇಟ್ ಈಸ್ ನಾಟ್ ದಟ್ ವಾಂಟ್. ಈ ಅಗತ್ಯವನ್ನು ನಾವು ಗಮನಿಸಿಕೊಳ್ಳೋಣ ಪ್ರಿಯರೇ. ಕೇವಲ ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ ಈ ಅಗತ್ಯ, ಕೇವಲ ನಮ್ಮ ಉಪಯೋಗಕ್ಕಾಗಿ ಅಲ್ಲ ಈ ಒಂದು ಆಲಯ. ಬದಲಾಗಿ ನಾನು ಆಲಯಕ್ಕೆ ಏನನ್ನು ಮಾಡಿದ್ದೇನೆ, ಆಲಯ ಅಂತ ಹೇಳುವಾಗ ಸಭೆ, ಇಡೀ ಸಭೆ, ನಾಟ್ ಓನ್ಲಿ ದ ಬಿಲ್ಡಿಂಗ್. ನನ್ನಿಂದ ಆಲಯಕ್ಕೆ ಅಡಚಣೆ ಉಂಟಾಗಿದೆಯಾ? ನನ್ನಿಂದ ಈ ಸಭೆಗೆ ಏನೋ ತೊಂದರೆ ಆಗಿದೆಯಾ? ಆಲೋಚನೆ ಮಾಡಿಕೊಳ್ಳುವ. ನಾವು ಅಗತ್ಯ, ಹೌದು. ಸಭೆ ನಮಗೆ ಅಗತ್ಯ, ನಾವು ಸಭೆಗೆ ಅಗತ್ಯ.
ಆದರೆ ಈ ಅಗತ್ಯತೆಯಲ್ಲಿ ನಮ್ಮ ತನವನ್ನು ನಾವು ಕಳೆದುಕೊಳ್ಳದ ಹಾಗೆ ದೇವರ ತನವನ್ನು ಎತ್ತಿ ಹಿಡಿದು ನಾವು ದೇವರಿಗೆ ಆ ಒಂದು ಜಾಗವನ್ನು ಮಾಡಿಕೊಡೋದ್ರ ಮೂಲಕ ನಾವು ಅದನ್ನು ಸ್ಪಂದಿಸುತ್ತಾ ಸದ್ವರ್ತನೆಯಿಂದ ಬದುಕುವುದಕ್ಕೆ ಆ ಅಗತ್ಯತೆಯನ್ನು ಎತ್ತಿ ಹಿಡಿಯುವಂಥವರಾಗಬೇಕು. ಇದೇ ಎಫೆಸರು ಬರೆದ ಪತ್ರಿಕೆ 4ನೇ ಅಧ್ಯಾಯದ 11ರಿಂದ 12 ವಚನ ನೀವು ಓದುವಾಗ ಗೊತ್ತಾಗ್ತದೆ. ಅಲ್ಲಿ ಏನೆಲ್ಲ ಕರೆಯಲ್ಪಡ್ತಾರೆ, ಕೆಲವರನ್ನು ಅಪೋಸ್ತಲರನ್ನಾಗಿ, ಕೆಲವರನ್ನ ಪ್ರವಾದಿಗಳನ್ನಾಗಿ, ಕೆಲವರನ್ನ ಸೌವಾರ್ತಿಕರನ್ನಾಗಿ, ಕೆಲವರನ್ನ ಸಭಾಪಾಲಕರನ್ನಾಗಿ ಉಪದೇಶಗಳನ್ನು ಅನುಗ್ರಹಿಸಿತು. ನಾವೆಲ್ಲ ನಂಬಿಕೆಯಿಂದ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾದ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವರ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುತ್ತಗೋಸ್ಕರವೂ ಆತನು ಇವರನ್ನು ಅನುಗ್ರಹಿಸ್ತೇನೆ ಎಂಬುದಾಗಿ ನಾವು ಗಮನಿಸ್ತೇವೆ. ಹಾಗಾದರೆ ದೇವರು ನಮ್ಮನ್ನು ಕರೆದಂಥ ಉದ್ದೇಶ ಏನು? ನಮಗೆ ಬೇಕು ಎಂಬುದಾಗಲ್ಲ, ನಮಗೆ ಅಗತ್ಯ ಎಂಬುದಾಗಿ. ಬೇಕು ಅಗತ್ಯ ವ್ಯತ್ಯಾಸ ಉಂಟು ಪ್ರಿಯರೇ. ಹಾಗಾದರೆ ಗಮನಿಸಿಕೊಳ್ಳುವ, ನಮಗೆ ನಾನಾ ವಾರಗಳು ಕೊಡಲ್ಪಟ್ಟಿವೆ. ರೋಮಾಪುರದವರು ಬರೆದ ಪತ್ರಿಕೆ 12ನೇ ಅಧ್ಯಾಯದ 6ನೇ ವಚನದಿಂದ 8ನೇ ವಚನ ನೀವು ಓದುವಾಗ ಅದರಲ್ಲಿ ಕೂಡ ಹೇಳಲ್ಪಡ್ತದೆ ಪ್ರಿಯರೇ. ರೋಮಾಪುರದವರು ಬರೆದ ಪತ್ರಿಕೆ 12ನೇ ಅಧ್ಯಾಯದ 6ರಿಂದ 8 ವಚನದಲ್ಲಿ ನಮಗೆ ಸಭಾ ಸೇವೆ ಮಾಡುತ್ತಾ ಇರೋಣ, ಅಥವಾ ಬೋಧಿಸುವವನು ಬೋಧಿಸ್ತಾ ಇರೋಣ, ಅಥವಾ ಪ್ರವಾದನೆ ಹೇಳುವವರು ಪ್ರವಾದನೆ ಹೇಳ್ತಾ, ದಾನ ಕೊಡುವವರು ಯಥಾರ್ಥ ಮನಸ್ಸಿಂದ ಕೊಡುತ್ತಾ, ಹಿರಿತ ನಡೆಸುವವರು ಆಸಕ್ತಿಯಿಂದ, ಕಷ್ಟದವರಿಗೆ ಉಪಕಾರ ಮಾಡುವುದನ್ನು ಸಂತೋಷವಾಗಿ ಮಾಡಲಿ, ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ ಎನ್ನುವಂಥ ಮಾತನ್ನು ಪೌಲನು ಹೇಳುವುದನ್ನು ಗಮನಿಸ್ತೇವೆ. ಪೇತ್ರ ಬರೆದಂತಹ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯದ 10ರಿಂದ 11 ವಚನದಲ್ಲಿ ಕೂಡ ನಾವು ಗಮನಿಸ್ತೇವೆ. ಪೇತ್ರ ಬರೆದಂತಹ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯದ 10ರಿಂದ 11 ವಚನದಲ್ಲಿ ಕೂಡ ಆ ಒಳ್ಳೆಯ ಮನೆ ವಾರ್ತೆಯವರಾಗಿದ್ದು ಪ್ರತಿಯೊಬ್ಬರು ತಾನು ಹೊಂದಿದ ಕೃಪಾವರವನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಲಿ. ಮುಂದೆ ಕೂಡ 11ನೇ ವಚನ ಹೇಳ್ತದೆ, ಒಬ್ಬನು ಬೋಧಿಸುವುದಾದರೆ ದೈವೋಕ್ತಿಗಳನ್ನು ನುಡಿಯುವವನಾಗಿ ಬೋಧಿಸಲಿ, ಸಭಾ ಸೇವೆಯನ್ನು ಮಾಡೋನಾಗಿದ್ದರೆ ಆ ದೇವನ ಶಕ್ತಿಯನ್ನು ಹೊಂದಿದವನಾಗಿ ಅದನ್ನು ಮಾಡಲಿ ಎನ್ನುವಂಥ ಮಾತನ್ನು ಹೇಳ್ತಂದರೆ, ಆ ನಮ್ಮ ಅಗತ್ಯತೆಯನ್ನು ನಾವು ಪರಿಪೂರ್ಣವಾಗಿ ಪೂರ್ಣ ಮನಸ್ಸಿನಿಂದ ಮಾಡುವಂಥದ್ದು. ಪ್ರಿಯರೇ, ನಾವು ಈ ಹೊತ್ತು ಸಭೆಗೆ ಅಗತ್ಯ, ಸಭೆಗೆ ನಮ್ಮ ಅಗತ್ಯ, ಎರಡೂ ಕೂಡ ಇದೆ ಪ್ರಿಯರೇ. ಯಾವ ರೀತಿಯಲ್ಲಿ ಸಕಾರಾತ್ಮಕವಾಗಿ ನಮ್ಮ ಅಗತ್ಯತೆ ಉಪಯೋಗಿಸ್ಕೊಳ್ತಾ ಆಲೋಚನೆ ಮಾಡಿಕೊಳ್ಳುವ. ಮೂರನೆಯ ಸಂಗತಿ, ಈ ಮೂರನೆಯ ಅಕ್ಷರ ಈ. ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯದ 20ರಿಂದ 26 ವಚನಗಳಲ್ಲಿ ಯೇಸು ಸ್ವಾಮಿಯ ಪ್ರಾರ್ಥನೆ ಅದು. ದಟ್ ವಾಸ್ ಅ ಪ್ರೇಯರ್ ಆ್ಯಂಡ್ ವಿಶ್ ಆಫ್ ಜೀಸಸ್ ದಟ್ ಆಲ್ ಮೇ ಬಿ ಒನ್ ಎನ್ನುವಂಥದ್ದು. 21ನೇ ವಚನ ಹೇಳ್ತಾರೆ, ಅವರೆಲ್ಲರೂ ಒಂದಾಗಿರಬೇಕೆಂತಲೂ ತಂದೆಯೇ ಎನ್ನುವಂಥ ಪ್ರಾರ್ಥನೆಯನ್ನು ಸ್ವಾಮಿ ನಮಗೋಸ್ಕರವಾಗಿ ಮಾಡ್ತಾನೆ ಪ್ರಿಯರೇ. ಈಕ್ವಾಲಿಟಿ ಸಮಾನತೆಯನ್ನು, ಸಮತೆಯನ್ನು, ಸರಿಸಮವನ್ನು ಯೇಸು ಸ್ವಾಮಿ ನಮ್ಮಲ್ಲಿ ಆತನು ನೋಡುವವನಾಗಿದ್ದಾನೆ ಪ್ರಿಯರೇ. ಈ ಹೊತ್ತು ನಾವು ಸರಿಸಮವಾಗಿದ್ದೇವೆ. ಸರಿಸಮ ನಾವು ಪೈಪೋಟಿ ಮಾಡ್ತೇವೆ, ಇಟ್ ಈಸ್ ನಾಟ್ ದ್ಯಾಟ್. ಬದಲಾಗಿ ಸಮಾನತೆಯನ್ನು ಅಭ್ಯಾಸ ಮಾಡುವಂಥದ್ದು, ದಟ್ ವಿ ಆರ್ ಈಕ್ವಲ್. ನಾವು ಸಮತೆಯನ್ನು ನಾವು ಅಭ್ಯಾಸ ಮಾಡುವಂಥದ್ದು. ನಮ್ಮ ಬಣ್ಣ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಪದ್ಧತಿ, ನಮ್ಮ ಆಚಾರಗಳು, ನಮ್ಮ ವಿಚಾರಗಳು, ನಮ್ಮ ಎಲ್ಲವುಗಳು ಕೂಡ ವಿಭಿನ್ನವಾಗಿದೆ ಪ್ರಿಯರೇ. ಆದರೂ ದೇವರ ಸನ್ನಿಧಿಯಲ್ಲಿ ಬರುವಾಗ, ನಾವು ಮೊಣಕಾಲು ಊರುವಾಗ, ನಾವಿಲ್ಲಿ ಮೊಣಕಾಲು ಊರ್ತೇವೆ. ನಾವೆಲ್ಲರೂ ಕೂಡ ನಾವು ವಿದ್ಯಾವಂತರಾಗಿ ಮೊಣಕಾಲು ಊರಲ್ಲ, ಅವಿದ್ಯಾವಂತರಾಗಿ ಮೊಣಕಾಲು ಊರಲ್ಲ. ನಾವು ಬೆಳ್ಳಗಿದ್ದೇವೆ, ಕಪ್ಪಗಿದ್ದೇವೆ, ನಾವು ದಪ್ಪಗಿದ್ದೇವೆ, ಸಣ್ಣಗಿದ್ದೇವೆ ಎನ್ನುವಂತಹ ಭೇದ ಭಾವದಿಂದ ಬಂದು ನಾವಿಲ್ಲಿ ಬರಲ್ಲ. ಯೇಸು ಸ್ವಾಮಿಯ ಸನ್ನಿಧಾನದ, ದೇವರ ಸನ್ನಿಧಾನದ ಬರುವಾಗ ನಾವೆಲ್ಲರೂ ಒಂದೇ ಎನ್ನುವಂಥ ಆ ಭಾವನೆಯನ್ನು ಸ್ವಾಮಿ ನಮಗೆ ಪ್ರಕಟ ಮಾಡಿಕೊಟ್ಟಿದ್ದಾನೆ. ಅದಕ್ಕೆ ಪೌಲನು ಇದರ ಒಂದು ತತ್ವವನ್ನು ಬಹಳ ಚಂದವಾಗಿ ಹೇಳ್ತಾನೆ. ಗಲಾತ್ಯರ ಪತ್ರಿಕೆಯ 3ನೇ ಅಧ್ಯಾಯದ 28ನೇ ವಚನವನ್ನು ಗಮನಿಸಿರಿ. ಗಲಾತ್ಯರು ಬರೆದ ಪತ್ರಿಕೆ 3ನೇ ಅಧ್ಯಾಯದ 28ನೇ ವಚನ ಹೇಳ್ತದೆ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನೂ ಗ್ರೀಕನೂ ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ ಎನ್ನುವ ಮಾತನ್ನು ಹೇಳ್ತಾನೆ. ಇದೇ ರೋಮಾಪುರದವರು ಬರೆದ ಪತ್ರಿಕೆಯ ಆ ಒಂದು 10ನೇ ಅಧ್ಯಾಯದ 12ನೇ ವಚನದಲ್ಲಿ ಕೂಡ ಪೌಲನು ಈ ಮಾತನ್ನು ಹೇಳ್ತಾರೆ. ರೋಮಾಪುರದವರು ಬರೆದ ಪತ್ರಿಕೆ
10ನೇ ಅಧ್ಯಾಯದ 12ನೇ ವಚನದಲ್ಲಿ ಕೂಡ ಈ ಮಾತು ಹೇಳುವಂಥ 10, 11, 12ರಲ್ಲಿ ಕೂಡ ಹೇಳ್ತದೆ. ಈ ವಿಷಯದಲ್ಲಿ ಯೆಹೂದ್ಯನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರಿಗೂ ಒಬ್ಬನೇ ಕರ್ತ, ಆತನು ತನ್ನ ನಾಮವನ್ನು ಹೇಳಿಕೊಂಡು ಎಲ್ಲರಿಗೆ ಹೇರಳವಾಗಿ ಕೊಡುವನಾಗಿದ್ದಾನೆ. ಯೇಸು ಸ್ವಾಮಿ ಹೆಸರು ಹೇಳಿಕೊಂಡು ಎಲ್ಲರೂ ಕೂಡ ಒಂದೇ ಎನ್ನುವಂಥದ್ದು. ಆದರೆ ಇವತ್ತು ನಾವು ಭಾಷೆಗಳಿಂದ ವಿಭಿನ್ನವಾಗ್ತೇವೆ, ಬಣ್ಣಗಳಿಂದ ವಿಭಿನ್ನವಾಗ್ತೇವೆ, ನಮ್ಮ ಸಂಸ್ಕೃತಿಗಳಿಂದ ವಿಭಿನ್ನವಾಗ್ತೇವೆ, ನಮ್ಮ ಬೇರೆ ಬೇರೆ ಆಚಾರ ವಿಚಾರಗಳಿಂದ ನಾವು ಇವರು ನಾವು ಅವರು ಎಂಬುದಾಗಿ ಹೇಳ್ಕೊಳ್ತೇವೆ. ಪ್ರಿಯರೇನು, ದೇವರ ಸನ್ನಿಧಾನ ಬರುವಾಗ, ಆತನ ಮೇಜಿನ ಬಳಿಗೆ ಬರುವಾಗ ನಾವೆಲ್ಲರೂ ಕೂಡ ಒಂದೇ, ಶ್ರೀಮಂತ ಬಡವ, ವಿದ್ಯಾವಂತ ಅವಿದ್ಯಾವಂತ, ಅಥವಾ ನಮ್ಮ ಬೇರೆ 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 ವಿಭಿನ್ನತೆಯನ್ನು ಅಭ್ಯಾಸ ಮಾಡಿಕೊಂಡು ಒಳಗೆ ಬರೋಕ್ಕೆ ಸಾಧ್ಯವೇ ಇಲ್ಲ. ವಿ ಆರ್ ಆಲ್ ಒನ್ ಇನ್ ಕ್ರೈಸ್ಟ್, ಈಕ್ವಾಲಿಟಿ. ಅದನ್ನು ಅಭ್ಯಾಸ ಮಾಡ್ತಿದ್ದೇವೆ ನಾವು ಇವತ್ತು. ಯೇಸು ಸ್ವಾಮಿಯ ಪ್ರಾರ್ಥನೆ ಅದು ಪ್ರಿಯರೇ, ನಾವೆಲ್ಲರೂ ಒಂದಾಗಿರಬೇಕು, ನಾವು ಒಂದಾಗಿರೋ ಪ್ರಕಾರ ಅವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ಪ್ರಿಯರೇ, ಯೇಸು ಸ್ವಾಮಿ ಇವತ್ತು ನಮಗೆ ಮಹಿಮೆಯನ್ನು ಕೊಟ್ಟು ಹೋಗಿದ್ದಾನೆ. ಆ ಮಹಿಮೆಯ ಅನುಭವದಲ್ಲಿ ನಾವು ಜೀವಿಸುವಾಗ, ದಕ್ಷಿಣ ಭಾರತ ಸಭೆಯಾಗಿ ನಾವು ಬೆಳೆಯುತ್ತಾ ಇರುವಾಗ ಸಮಾನತೆಯನ್ನು ಕಾಣಬೇಕು. ನಾವು ಸಮಾನತೆ ಇಲ್ಲ ಪ್ರಿಯರೇ. Let us accept the fact that we don't practice equality. But today, it's a time, 73 ವರ್ಷಗಳು ಕಳೆದ 74 ವರ್ಷ ಕಾಲಿಟ್ಟಿರುವಾಗ ಆ ಸಮಾನತೆ ಇಲ್ಲದೆ ಹೋದರೆ ನಮ್ಮಲ್ಲಿ ಕೊರತೆಗಳಿದೆ ಎಂಬುದಾಗಿ, ಆ ಕೊರತೆಯನ್ನು ನಾವು ನಿಜವಾಗ್ಲೂ ತೆಗೆದು ಹಾಕುತ್ತಾ ಅಭ್ಯಾಸ ಮಾಡಿಕೊಳ್ಳೋಣ ಪ್ರಿಯರ. ಐಕ್ಯತೆಗೆ ನಾವು ಸಾಕ್ಷಿಗಳಾಗೋಣ. ನಮ್ಮ ಸಾಕ್ಷಿ ಐಕ್ಯತೆಯಿಂದ ಕೂಡಿದಂಥದ್ದಾಗಿರಬೇಕು. ನಮ್ಮ ಸಾಕ್ಷಿಯಲ್ಲಿ ಆ ಐಕ್ಯತೆಯನ್ನು ಎತ್ತಿ ಹಿಡಿದಂಥವರಾಗಿರಬೇಕು. ಪ್ರೇಯರ್ ಆಫ್ ಜೀಸಸ್ ಕ್ರೈಸ್ಟ್, ಯೇಸು ಸ್ವಾಮಿಯ ಪ್ರಾರ್ಥನೆ ಅವರೆಲ್ಲರೂ ಒಂದಾಗಿರಬೇಕು ಎಂಬುದಾಗಿ. ದಟ್ ದೇ ಆಲ್ ಮೇ ಬಿ ಒನ್. ಮಹಾಸಭೆ, ದೊಡ್ಡ ಸಭೆಯ ಅಂಗಗಳಾಗಿ ನೀವು ಮತ್ತು ನಾನು ಇಲ್ಲಿ ಸಾಕ್ಷಿಯಾಗಿ ಇರುವಾಗ, ಆರಾಧಿಸುವಾಗ, ನಿಂತು ಪ್ರಾರ್ಥಿಸುವಾಗ, ಬೋಧಿಸುವಾಗ, ಬೋಧನೆ ಕೇಳುವಾಗ, ಈಗಿನ ಸಮಾಜಕ್ಕೆ, ಈಗಿನ ಸಭೆಗೆ, ಈಗಿನ ಸಮುದಾಯಕ್ಕೆ ಮತ್ತು ಮುಂದಿನ ಪೀಳಿಗೆಗೆ ನಾವು ಏನನ್ನು ಬಿಟ್ಟು ಹೋಗ್ತೇವೆ, ಏನನ್ನು ಮಾದರಿಯಾಗಿ ನಾವು ಇಡ್ತೇವೆ ಪ್ರಿಯರೇ? ದಟ್ ವಿ ಆರ್ ಆಲ್ ಒನ್. ಆ ಒನ್ ಎನ್ನುವಂಥದ್ದನ್ನು, ವಿ ಆರ್ ಆಪ್ಟಿಮಿಸ್ಟ್ಸ್, ವಿ ಆರ್ ಇನ್ ನೀಡ್ ಆ್ಯಂಡ್ ದ ಚರ್ಚ್ ಇಸ್ ಇನ್ ನೀಡ್ ಆಫ್ ಅಸ್. ಮೂರನೇದು, ನಾವು ನಿಜವಾಗಲೂ ಕೂಡ ಆ ಸಮಾನತೆ, ಈಕ್ವಾಲಿಟಿಯನ್ನು ಕಾಪಾಡ್ತೇವೆ ಎಂಬುದಾಗಿ. ಇಂಥ ಆಶೀರ್ವಾದವನ್ನು ನಾವು ಅನುಭವಪೂರ್ವಕವಾಗಿ ಹೊಂದಿಕೊಳ್ಳುತ್ತಾ ದೇವರಾತ್ಮ ನಮ್ಮ ನಡೆಸಲಿ ಎಂಬುದಾಗಿ ನಾವೆಲ್ಲರೂ ಕೂಡ ಈ ದೊಡ್ಡ ಸಭೆಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ಮತ್ತೊಂದು ಆವತ್ತು ಎಲ್ಲರಿಗೂ ಕೂಡ ಈ CSI ದಿನಾಚರಣೆಯ ಶುಭಾಶಯಗಳನ್ನು ಸಾಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ, ಈ ಸಭೆಯನ್ನು ಇನ್ನೂ ತನ್ನ ಮಹಿಮೆಗೆ ಉಪಯೋಗಿಸಿಕೊಳ್ಳಲಿ, ಸಾಕ್ಷಿಯಾಗಿ ಮುನ್ನಡೆಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ನಮ್ಮ ಸ್ವಾಮಿ, ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ. ದಕ್ಷಿಣ ಭಾರತ ಸಭೆಯ ಸದಸ್ಯರುಗಳಾಗಿ ನಾವೆಲ್ಲರೂ ಕೂಡ ಇಂದು ಆ ಒಂದು ಆಚರಣೆಯನ್ನು, ಸ್ಥಾಪನೆಯ ಆಚರಣೆಯನ್ನು ಮಾಡಿಕೊಳ್ಳುವಾಗ ಸ್ವಾಮಿ, ಇದರ ಮಹತ್ವವನ್ನು ನಾವು ಅರಿತವರಾಗಿ ನಾವೆಲ್ಲರೂ ಕೂಡ ಒಂದೇ ಎನ್ನುವಂಥ ಮನೋಭಾವನೆಯಿಂದ ನಮ್ಮ ಒಂದೇತನವನ್ನು, ನಮ್ಮ ಒಮ್ಮತವನ್ನು, ನಮ್ಮ ಐಕ್ಯತೆಯನ್ನು, ನಮ್ಮ ಸಮಾನತ್ವವನ್ನು, ನಮ್ಮ ಅಗತ್ಯತೆಯನ್ನು, ನಮ್ಮ ಆಶಾವಾದಿತನವನ್ನು ನಾವು ಎತ್ತಿ ಹಿಡಿದವರಾಗಿ ಸ್ವಾಮಿ, ನಿನಗೆ ಸಾಕ್ಷಿಗಳಾಗಿ ಆ ಸಾಕ್ಷಿಯಲ್ಲಿ ನಾವು ನಿಜವಾಗೂ ಕೂಡ ಐಕ್ಯತೆಯನ್ನು ಕಾಣುತ್ತೇವೆ ಎನ್ನುವಂಥದ್ದನ್ನು ಅನುಭವಿಸಿ ಅದನ್ನು ಮಾಡಲಿಕ್ಕಾಗುವಾಗ ನಮಗೆ ನೀನು ನಿನ್ನ ಜ್ಞಾನದ ಮೂಲಕವಾಗಿ ನಾಡಿಸು. ಇಡೀ ನಮ್ಮ ಸಭೆಗಳನ್ನು ನೀನು ಉಜ್ಜೀವಿಸು. ಸಭೆಯ ಶಿರಸ್ಸು ನಮ್ಮ ರಕ್ಷಕನಾಗಿರುವ ಯೇಸುವಿನ ದಿವ್ಯ ನಾಮದಲ್ಲಿ ದೀನಭಾವದಿಂದ ಬೇಡಿದ್ದೇವೆ ಸ್ವಾಮಿ, ಆಮೇನ್. ನಾವೆಲ್ಲರೂ ಹಾಡುವ ಸಂಗೀತಗಳಲ್ಲಿ 289ನೇ ಸಂಗೀತವನ್ನು ಹಾಡೋಣ. ಸಂಗೀತಗಳಲ್ಲಿ 289, 7 ಚಿಯೋನ್ ಸಭೆ ಪ್ರಕಾಶವಾಗಿರು, ಯೆಹೋವನಿಂದ ಪ್ರಭೆ ನಿನ್ನಲ್ಲಿ ಹುಟ್ಟಿತು.
ಕರ್ತನು ಕಲಿಸಿಕೊಟ್ಟಂಥ ಪ್ರಾರ್ಥನಿಕೆ ಮಾಡೋಣ. ಪರಲೋಕದಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ ನೆನೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದ್ರೆ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೊಳಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾ ಕಾಯಿನವೇ. ಆಮೇಲೆ ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನು ಕೊಡೋಣ. ಸಮಾಧಾನ, ಧೈರ್ಯ, ನಿರೀಕ್ಷೆಯಿಂದ ಲೋಕದೊಳಕ್ಕೆ ಹೋಗೋಣ. ನಮ್ಮ ಆಲಯವನ್ನು ಪ್ರೀತಿಸೋಣ. ಆಲಯದ ಕಡೆಗೆ ತಿರುಗಿ ಪ್ರಾರ್ಥಿಸಿ ಆತನ ಆಶೀರ್ವಾದವನ್ನು ಪಡೆದುಕೊಂಡು ಭರವಸೆಯಿಂದ ನಿರೀಕ್ಷೆಯಿಂದ ಮುಂದೆ ಸಾಗೋಣ. ತಂದೆ, ಮಗ, ಪರಿಶುದ್ಧಾತ್ಮ ಆಗಿರುವ ತ್ರೇಕ ದೇವರ ಆಶೀರ್ವಾದ ನಿಮ್ಮೆಲ್ಲರ ಸಂಗಡ ನಿರಂತರವೂ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ